ಎಲ್ಲ ಸ್ಪರ್ಧಾ ಮಿತ್ರರಿಗೆ ಇನ್ನೊಮ್ಮೆ ನಮಸ್ಕಾರ. ಸ್ನೇಹಿತರೆ, ವ್ಯಾಕರಣದಲ್ಲಿನ ಕೆಲವೊಂದು ಮಹತ್ವ ಅಂಶಗಳ ಜೊತೆಗೆ ಇನ್ನೊಂದು ಮಹತ್ವದ ವಿಷಯ ಅಂದ್ರೆ ವೊಕ್ಯಾಬುಲರಿ, ಪದ ಸಂಪತ್ತು. ಹೀಗಾಗಿ ಬಹುತೇಕವಾದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ಈ ಒಂದು ವಿಷಯದ ಆಧಾರಿತವಾಗಿ ಪ್ರಶ್ನೆಗಳು ಬಂದೇ ಬರ್ತವೆ. ದಟ್ ಈಸ್ ವೊಕ್ಯಾಬುಲರಿ. ಓಕೆ, ಆ ಒಂದು ಪದ ಸಂಪತ್ತಿನ ಸರಮಾಲೆಯನ್ನ ಮುಂದುವರಿಸಿ ಕಳೆದ ಕ್ಲಾಸಲ್ಲಿ ಸಿನಾನಿಮ್ ಬಗ್ಗೆ ಮಾತಾಡಿದೀವಿ. ಅದಾದ ಮೇಲೆ ಸಿಂಗುಲರ್, ಪ್ಲೂರಲ್ ಆಫ್ ಫ್ಯೂ ನೌನ್ಸ್, ಒಂದು ಎರಡು ಕೇಸ್ ಪ್ರಕರಣಗಳನ್ನ ನಾವು ಅಧ್ಯಯನ ಮಾಡಿದ್ದೀವಿ. ಇವತ್ತು ನಾಮಪದಗಳ ಬಹುವಚನಗಳ ಸರಮಾಲೆಯನ್ನ ಮುಂದುವರಿಸಿ ಆದಷ್ಟು ಗರಿಷ್ಠ ಮಟ್ಟಿಗೆ ಬೇರೆ 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 ವಿಧದ ಟೈಪ್ ರೂಪಗಳಲ್ಲಿ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಪೆನ್ ಮತ್ತು ಪೇಪರ್ ಇಟ್ಕೊಂಡೆ ಇದನ್ನ ಕಲಿತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಓಕೆ, ಶಾರ್ಟ್ ಪೆನ್ ಈಸ್ ಬೆಟರ್ ದನ್ ಲಾಂಗ್ ಮೆಮರಿ. ಕೊಟ್ಟ ಎಲ್ಲ ಉದಾಹರಣೆಗಳನ್ನ ಚಾಚು ತಪ್ಪದೆ ನೀಟಾಗಿ ಡೆಫಿನೆಟ್ಲಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ಮೇಲಿನ ಮೇಲೆ ರೂಢಿ ಮಾಡಿ. ಯಾಕೆಂದ್ರೆ ನಾ ಈಗಾಗಲೇ ಹೇಳಿದಂಗೆ ಭಾಷೆಗಳಲ್ಲಿ ನಿಯಮಗಳು ಇರ್ತವೆ, ಆದ್ರೆ ನಿಯಮಗಳಿಗೆ ಹಲವಾರು ಅಪವಾದಗಳು ಇರ್ತವೆ. ಓಕೆ, ರೂಲ್ಸ್ ಮೇ ಹ್ಯಾವ್ ಸೆವರಲ್ ಎಕ್ಸೆಪ್ಷನ್ಸ್. ಹಿಂಗಾಗಿ ಕನ್ಫ್ಯೂಷನ್ ಆಗಬಾರದು. ಹೀಗಾಗಿ ನಾನು ಹೇಳುದಂದ್ರೆ ಈ ಎಲ್ಲ ನಾಮಪದಗಳ ಏಕವಚನ ಬಹುವಚನ ಬರೆದು ಪದೇ ಪದೇ ಅಂದು ರೂಢಿ ಮಾಡಿಕೊಳ್ಳದೆ ಒಳ್ಳೆಯದು. ಓಕೆ, ಆ ರೀತಿ ಆದ್ರೆ ಡೆಫಿನೆಟ್ಲಿ ಸೊ ವಿ ಕ್ಯಾನ್ ರಿಮೆಂಬರ್ ಇನ್ ದ ಎಕ್ಸಾಮಿನೇಷನ್. ಸೊ ಇವತ್ತು ಕೊಡುವ ನೋಟ್ಸ್ ಅನ್ನ ಟೈಪ್ 1, 2, 3, 4, 5 ಈ ರೀತಿ ತಗೊಳ್ಳಿ. ಅಂದ್ರೆ ಮುಂದೆ ಇದು ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಹಿಂದಿನ ಯಾವ ವರ್ಷಗಳಲ್ಲಿ ಯಾವ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದರ ಮೇಲೆ ಆಧಾರಿತವಾದ ಪ್ರಶ್ನೆಗಳು ಬಂದು ಅಂತ ಸ್ಟಡಿ ಮಾಡ್ಬೇಕಾದ್ರೆ ನಾ ಇದ್ರದೇ ರೆಫರ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಎಕ್ಸಾಂಪಲ್ ಇತ್ತು ಅಂದ್ರೆ ನೋಡಿ ಸ್ನೇಹಿತರೆ, ಇದನ್ನ ಟೈಪ್ 2ರಲ್ಲಿ ಕಲ್ತಿದೀವಿ ಅಂತ. ಹೀಗಾಗಿ ಟೈಪ್ 1, ಟೈಪ್ 2, ಟೈಪ್ 3 ಮೊದಲು 2 ಕೇಸು ಸ್ಪೆಷಲ್ ಕೇಸಸ್, ಕಂಪೌಂಡ್ ನೌನ್ಸ್ ಮತ್ತು ಸೇಮ್ ಇರೋದನ್ನ ನಾವು ಕಲ್ತಿದೀವಿ. ಬಟ್ ಇವತ್ತಿಂದ ಟೈಪ್ 1, ಟೈಪ್ 2 ಮಾಡೋಣ. ಓಕೆ, ವಿ ಆರ್ ಕಂಟಿನ್ಯೂಯಿಂಗ್ ವಿತ್ ಸಿಂಗುಲರ್ and plurals of nouns in different types. ವಿವಿಧ ಟೈಪ್ ಬಗೆಗಳಲ್ಲಿ ನಾಮಪದಗಳ ಏಕವಚನ ಮತ್ತು ಬಹುವಚನ ಅರ್ಥ ಮಾಡ್ಕೊಳ್ಳೋಣ. ಈಗಾಗಲೇ ಹೇಳಿದಂಗೆ ಇದರಲ್ಲಿ ಶಿಕ್ಷಕರ ಕಲಿಸುವ ಪಾತ್ರ ಬಹಳ ಕಡಿಮೆ, ಆದ್ರೂ ಇದು ವ್ಯಾಕರಣದ ಭಾಗವಾಗಿರೋದ್ರಿಂದ, ಕಮ್ಯುನಿಕೇಶನ್ ಪೇಪರ್ನ ಭಾಗವಾಗಿರೋದ್ರಿಂದ, ಸ್ಪೋಕನ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಎಲ್ಲ ನಮ್ಮ ಭಾಷೆಗಳ ಆಧಾರಿತ ಎಲ್ಲ ವಿಷಯಗಳಿಗೂ ಭಾಷೆಗಳಿರ್ತವೆ. ಹೀಗಾಗಿ ಅವುಗಳಲ್ಲಿ ಈ 2 ಏಕವಚನ ಬಹುವಚನ ಬಳಕೆ ಬಹಳ ಆಗ್ತಾ ಇರೋದ್ರಿಂದ ಅವಶ್ಯವಾಗಿ ಕಲಿಯೋಣ. ಟೈಪ್ 1, ಟೈಪ್ 2, ಟೈಪ್ 3 ಈ ರೀತಿಯಾಗಿ ತಗೊಳ್ಳಿ. ಓಕೆ, ಸೊ ಸ್ವಲ್ಪ ನಿಮಗೆ ಗೊತ್ತಿರುವಂತಹ ಪದಗಳಂತ ಇದ್ರೆ ನಾನು ಬೇಗವಾಗಿ ಹೋಗ್ತೀನಿ, ಆದ್ರೂ ಯಾವುದನ್ನು ಕಡೆಗಾಣಿಸಬೇಡಿ. ಓಕೆ, ಡೋಂಟ್ ಪ್ರೀ ಜಡ್ಜ್. ಅದು ಬರಬಹುದು, ಅದು ಬರ್ಲಿಕ್ಕಿಲ್ಲ. ಓಕೆ, ಎಲ್ಲವೂ ಬರಬಹುದು. ನಾ ಹೇಳ್ದಂಗೆ ಡೈಲಿ ಟೈಮ್ ಟೇಬಲ್ ಹಾಕಿ ಡೈಲಿ 5, 10, 15 ಪ್ರಾಕ್ಟೀಸ್ ಫಿಕ್ಸ್ ಆಗಿ ಪ್ರಾಕ್ಟೀಸ್ ಮಾಡೋಣ. ಪಾಸಿಟಿವ್ ಆಗಿ ಕನ್ಸಿಡರ್ ಮುಂದೋಗೋಣ. ಅವಶ್ಯವಾಗಿ ಮುಂಬರುವ ಪರೀಕ್ಷೆಗಳಲ್ಲಿ ನಾವು ಒಳ್ಳೆ ಯಶಸ್ಸನ್ನ ಗಳಿಸಬಹುದು. ಸೊ ನಾಮಪದಗಳ ಬಹುವಚನ ಮತ್ತು ಏಕವಚನಗಳು ಬೇರೆ ವಿಧಗಳಲ್ಲಿ, ಬಗೆಗಳಲ್ಲಿ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಎಸ್ ಟೈಪ್ 1 ಅಂತ ತಗೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಟೈಪ್ 1 ಏನು? ಬೈ ಆಡಿಂಗ್ yes to nouns. ನಾಮಪದಗಳಿಗೆ ಎಸ್ ಸೇರಿಸೋದ್ರಿಂದ ಓಕೆ ನಾಮಪದ ಬರುತ್ತೆ. ಓಕೆ, ಪಟಾಪಟ್ ಎಕ್ಸಾಂಪಲ್ಸ್ ತಗೊಳ್ಳಿ. ಎಕ್ಸಾಂಪಲ್ಸ್ ಆರ್ ಲೈಕ್ ಫಾಲೋಸ್. ಅಕ್ವೇರಿಯಂ, ಇದರ ಬಹುವಚನ ಅಕ್ವೇರಿಯಮ್ಸ್. ಆಡಿಯಸ್. ಅದಕ್ಕೆ ಮಾಡಿ ಫ್ರೆಂಡ್ಸ್, ನಾ ಹೇಳ್ದಂಗೆ ಬರೆದು ರೂಢಿ ಮಾಡ್ಕೊಳ್ಳಿ. ಹಿಂಗಾಗಿ ನಾನು ಮ್ಯಾನುವಲಿ ವಿದೌಟ್ DTP ಓಕೆ ಮ್ಯಾನುವಲಿನೇ ಮಾಡ್ತಾ ಇದ್ದೀನಿ. ಸೊ ದಟ್ ಓಕೆ ಇಬ್ಬರು ಸಹಿತ ಅತಿ ವೇಗವಾಗಿ ಮೂಲ ಲೆವೆಲ್ ನಲ್ಲಿ ಓಕೆ ಸೊ ರೂಟ್ ಲೆವೆಲ್ ಅಲ್ಲೇ ಮುಂದೆ ಹೋಗೋಣ. ಅಕ್ವೇರಿಯಂ, ಇದರ ಬಹುವಚನ ಅಕ್ವೇರಿಯಮ್ಸ್. ಅದಾದ ಮೇಲೆ ಶೂ,
ಇದರ ಬಹುವಚನ ಶೂಸ್. ಎಸ್ ಎ ಆಡ್ ಮಾಡಿದೀವಿ, ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ಇ ಎಸ್. ಶೂ ಇದು ಪೂರ್ತಿ ಆ ಒಂದು ನಾಮಪದ ಹೆಸರು, ಬಟ್ ನಾವು ಸೇರಿಸಿರೋದು ಬರೀ ಎಸ್, ನಾಟ್ ಇ ಎಸ್. ಓಕೆ, ಸೊ ಶೂ, ಶೂಸ್. ಅದಾದ್ಮೇಲೆ ಲಾನ್, ಇದರ ಬಹುವಚನ ಲಾನ್ಸ್, ಹುಲ್ಲು ಹಾಸಿಗೆ ಅಂತ ಹೇಳ್ತೀವಿ. ಲಾನ್, ಲಾನ್ಸ್. ಲಾಯ್, ಸುಳ್ಳು, ಇದರ ಬಹುವಚನ ಲೈಸ್, ಸುಳ್ಳುಗಳು. ನೆಕ್ಸ್ಟ್, ಟೇಕ್ ಲಿಟಲ್ ಬಿಟ್ ಫಾಸ್ಟರ್ ಮೈ ಡಿಯರ್ ಫ್ರೆಂಡ್ಸ್. ಇನ್ನೊಂದು 5 ಅಥವಾ 10 ಕೊಡ್ತೀನಿ. ಪೆನ್, ಇದರ ಬಹುವಚನ ಪೆನ್ಸ್, ಇದು ನಿಮಗೆ ಗೊತ್ತಿರುವಂತದ್ದು. ನೆಕ್ಸ್ಟ್, ಸ್ವಲ್ಪ ಬೇರೆ ಆಗಿರುವಂತ ಆರ್ಟ್, ಇದರ ಬಹುವಚನ ಆರ್ಟ್ಸ್. ಬಿ, ಜೇನು ನೊಣ, ಇದರ ಬಹುವಚನ ಬೀಸ್. ಎಸ್ ಮಾತ್ರ ಆಡ್ ಮಾಡಿದೀವಿ. ರೋಸ್, ಇದರ ಬಹುವಚನ ರೋಸಸ್. ಯಾಕೆ ಇವನ್ನ ಮೇಲಿನ ಮೇಲೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಎಷ್ಟೋ ಜನ ಇ ಎಸ್ ದಿಂದ ಕೊನೆಗೊಂಡಿದೆ ಎಂಬುವ ವಿಷಯದೊಂದಿಗೆ ಕನ್ಫ್ಯೂಷನ್ ಮಾಡ್ಕೋತಾರೆ. ರೋಸ್ ಇದು ನಾಮಪದ, ನಾವು ಸೇರಿಸಿರೋದು ಎಸ್ ಮಾತ್ರ. ಓಕೆ, ಅದಾದ್ಮೇಲೆ ಕೌ, ಇದರ ಬಹುವಚನ ಕೌಸ್. ಏಜೆಂಟ್, ಇದರ ಬಹುವಚನ ಏಜೆಂಟ್ಸ್. Some more examples. Eagle, ಇದರ ಬಹುವಚನ eagles. Again we have added yes. ಅದಾದ್ಮೇಲೆ ಕಿಡ್ನಿ, ಇದು ಒಂದು 2-3 ಎಕ್ಸಾಂಪಲ್ ಕೇಳಿದ್ದಾರೆ. ಇದರ ಬಹುವಚನ ಕಿಡ್ನೀಸ್. ಜಸ್ಟ್ ಬೈ ಆಡ್ ಎಸ್, ಎಸ್ ಬರೆದು ಆಡ್ ಮಾಡಿ. ಸೊ ಲಕ್ಷ ಇಟ್ಟು ಒಂದು 5-6 ಸಾರಿ 10 ಸಾರಿ ಬರುತ್ತೆ ತೆಗೀರಿ, ಅವಶ್ಯವಾಗಿ ನೆನ್ಪಿಡ್ಕೋಬಹುದು. ಝೂ, ಪ್ರಾಣಿ ಸಂಗ್ರಹಾಲಯ, ಇದರ ಬಹುವಚನ ಝೂಸ್. ಆರೆಂಜ್, ಇದರ ಬಹುವಚನ ಆರೆಂಜಸ್, ಎಟ್ಸೆಟ್ರಾ. ಮೈ ಡಿಯರ್ ಫ್ರೆಂಡ್ಸ್, ಎಲ್ಲ ಲಿಸ್ಟು ನಾ ಈಗಾಗಲೇ ಹೇಳ್ದಂಗೆ ಪದ ಸಂಪತ್ತು ಬಹಳ ವಿಶಾಲವಾದದ್ದು, ಸಾಗರ. ಅದರಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಮಾತ್ರ ಕೊಡ್ತಾ ಇದ್ದೀನಿ. ಈ ರೀತಿ ನೀವು ಬೇರೆ ಬೇರೆ ಪುಸ್ತಕಗಳಿಂದ, ಮ್ಯಾನ್ಯುವಲ್ಸ್ ಗಳಿಂದ, ಪ್ರಶ್ನೆ ಪತ್ರಿಕೆಗಳ ಸಂಗ್ರಹ ಇರುವ ಪುಸ್ತಕಗಳಿಂದ, ಬೇರೆ ಬೇರೆ ಮೂಲಗಳಿಂದ ಸಂಗ್ರಹ ಮಾಡ್ತಾ ಇರಿ. ಅವಶ್ಯವಾಗಿ ನೀವು ಸಹಿತ ಈ ರೀತಿ ಲಿಸ್ಟ್ ಮಾಡಬಹುದು. ಇನ್ನ ಮಾಡಿದ್ದನ್ನ 10 ಬರೆದ್ರಿ, ಆ 10 ಪರ್ಫೆಕ್ಟ್ ಆಗಿ ಮುಂದೆ 11ನೇದು ಹೋಗಿ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಟೈಪ್, ದಟ್ ಈಸ್ nouns ending nouns by adding yes they get plurals. Okay my dear friends, ಎಲ್ಲರೂ ಬರ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಲೆಟ್ಸ್ ಮೂವ್ ಆನ್ ಟು ದ ಟೈಪ್ 2. ಲೆಟ್ಸ್ ಮೂವ್ ಆನ್ ಟು ದ ಟೈಪ್ 2. ಬರ್ಕೊಳ್ಳಿ. ಬೈ ಆಡಿಂಗ್ ಇಎಸ್, ಬೈ ಆಡಿಂಗ್ ಇಎಸ್. ಈ ಟೈಪ್ ಇದ್ರೂ ನಾ ಮತ್ತು ಹೇಳ್ತಾ ಇದ್ದೀನಿ, ಈ ಎಕ್ಸಾಂಪಲ್ಗಳನ್ನೇ ಪದೇ ಪದೇ ಬರುದು ಓಕೆ ರೂಢಿ ಮಾಡ್ಕೊಂಡು ನೆನ್ಪಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ಬೈ ಆಡಿಂಗ್ ಇಎಸ್ ಟು ಅ ನೌನ್ ಎಂಡಿಂಗ್ ವಿತ್, ಆ ನಾಮಪದ ಎದರಿಂದ ಕೊನೆಗೊಳ್ಳುತ್ತೆ, ಎಂಡಿಂಗ್ ವಿತ್ ಐದರ್ ಎಸ್ ಆರ್ ಎಸ್ ಎಚ್ ಆರ್ ಎಕ್ಸ್ or ch or zh or ss then I. ಓಕೆ, ಸೊ ಬಹುತೇಕವಾಗಿ ಓಕೆ ಇದಕ್ಕೂ ಅಪವಾದ ಇರ್ತವೆ. ಓಕೆ, ಅಂದ್ರೂ ನಾನು ಅದಕ್ಕೆ ಹೇಳ್ತಾ ಇದ್ದೀನಿಲ್ಲ. ಓಕೆ, ಈ ಅಕ್ಷರಗಳಿಂದ ಕೊನೆಗೊಳ್ಳುವ ನಾಮಪದಗಳ ಬಹುವಚನ ಪಡಿಬೇಕಂದ್ರೆ ನಾವು ಏನ್ ಸೇರಿಸಬೇಕು? ಇ ಎಸ್. ಯಾವ ಯಾವ ಅಕ್ಷರಗಳಿಂದ ಕೊನೆಗೊಳ್ಳುತ್ತದೆ? ಎಸ್, ಎಕ್ಸ್, ಝಡ್, ಎಸ್ ಎಚ್, ಸಿ ಎಚ್, ಎಸ್ ಎಸ್, ಐ. ಇವೆಲ್ಲವುಗಳ ಮಿಶ್ರಣ ಇರುವ ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ, ಬರ್ಕೊಳ್ಳಿ. ಟಚ್, ಇದರ ಬಹುವಚನ ಟಚ್, ಇದು ನಾಮಪದನೂ ಆಗತ್ತೆ, ಕ್ರಿಯಾಪದನೂ ಆಗತ್ತೆ. ಮುಟ್ಟು, ಇದು ಕ್ರಿಯಾಪದ. ಸ್ಪರ್ಶ, ಇದು ಮುಟ್ಟುವಿಕೆ, ಇದು ನಾಮಪದ. ಟಚ್, ಇದು ಸಿ ಎಚ್ ದಿಂದ ಕೊನೆಗೊಂಡಿರೋದ್ರಿಂದ ಇದರ ಬಹುವಚನ ಟಚಸ್, ಸ್ಪರ್ಶಗಳು. ಅದಾದ್ಮೇಲೆ ಸರ್ವಿಕ್ಸ್, ಸಿಇ ಆರ್
VIX ಸರ್ವಿಕ್ಸ್, ಇದರ ಬಹುವಚನ ಸರ್ವಿಕ್ಸಿಸ್. ES ಇಂದ ಕೊನೆಗಿದೆ. ಗರ್ಭ ಕಂಠ ಕುತ್ತಿಗೆ ಅಂತ ಹೇಳ್ತೀವಿ. ಓಕೆ, ಗರ್ಭಕಂಠದ ಕುತ್ತಿಗೆ ಸರ್ವಿಕ್ಸ್. ಇದು ಎಂಡ್ ಎಕ್ಸ್ ದಿಂದ ಕೊನೆಗೊಂಡಿದೆ, ಹಿಂಗಾಗಿ ಬಹುವಚನ ಏನ್ ಬಂತು? ES ಇಂದ ಕೊನೆಗೊಳ್ತು. ಅದಾದ್ಮೇಲೆ ಗ್ಯಾಸ್, ಇದರ ಬಹುವಚನ ಗ್ಯಾಸಸ್, ಎಸ್ ದಿಂದ ಕೊನೆಗೊಂಡಿದೆ, ಹೀಗಾಗಿ ಇದರ ಬಹುವಚನ ES. ಇವೆಲ್ಲ ನೆನಪಿಟ್ಕೊಳ್ಳಿ. ನಾ ಮುಂದಿನ ಪೇಜಿಗೆ ಹೋಗ್ತೀನಿ. SX ಝಡ್, SH CH SS ಮತ್ತು I ಈ ನಾಮಪದಗಳಿಂದ ಕೊನೆಗೊಂಡಾಗ ಓಕೆ, ಈ ಕೆಳಗಿನ ಉದಾಹರಣೆಗಳಲ್ಲಿ ಬಹುವಚನ ನಾವು ಮಾಡಬೇಕಾದದ್ದು EX ಅಕ್ಷರವನ್ನ ಸೇರಿಸಿ. ಓಕೆ, ಸೊ ಇವೆಲ್ಲ ಬರ್ಕೊಂಡಿದೆ ಅನ್ಕೊಂಡಿದೀನಿ. ಫಸ್ಟ್ 3 ಎಕ್ಸಾಂಪಲ್ಸ್. ನೆಕ್ಸ್ಟ್ ಎಕ್ಸಾಂಪಲ್ಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಪೇಜ್. ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ. ಆಸ್ ಕತ್ತೆಗಳು, ಡಾಂಕಿನೂ ಅಂತೀವಿ, ಆದರೆ ಇನ್ನೊಂದು ವರ್ಡ್ ಆಸಸ್ ಅಂಡ್ ವಿತ್ ES. ಅದಾದ್ಮೇಲೆ ಬಾಕ್ಸ್, ಇದರ ಬಹುವಚನ ಬಾಕ್ಸಸ್, ಗಮನಿಸಿ ES. ಅದಾದ್ಮೇಲೆ ಮ್ಯಾಚ್, ಮ್ಯಾಚ್ ಇದು ನಾಮಪದನೂ ಹೌದು ಕ್ರಿಯಾಪದನೂ ಹೌದು, ಬಟ್ ಇಲ್ಲಿ ನಾಮಪದ ಬಳಕೆ ಮಾಡ್ತಾ ಇದ್ವಿ. ಮ್ಯಾಚ್ ಪಂದ್ಯ, ಇದರ ಬಹುವಚನ ಮ್ಯಾಚಸ್, ಮ್ಯಾಚ್ ಇದರ ಬಹುವಚನ ಮ್ಯಾಚಸ್. ಚರ್ಚ್, ಇದರ ಬಹುವಚನ ಚರ್ಚಸ್, ಗಮನಿಸಿ ಎಲ್ಲವೂ ES ಇಂದ ಕೊನೆಗೊಳ್ಳಿದೆ. ಅದಾದ್ಮೇಲೆ ಬ್ರಷ್, ಇದರ ಬಹುವಚನ ಬ್ರಷಸ್. ಈ ನಾಮಪದಗಳಿಗೆ ES ಅನ್ನ ಸೇರಿಸಿ ಮಾಡ್ತಾ ಇದ್ದೀವಿ. ಟೋಪಾಸ್, ನೀಲಮಣಿ, ಟೋಪಾಸ್ ಇದರ ಬಹುವಚನ ಟೋಪಾಜಸ್, ಅಗೇನ್ ಅಂಡ್ ವಿತ್ ES, ಇದರ ಅರ್ಥ ನೀಲಮಣಿ ಅಂತ. ಅದಾದ್ಮೇಲೆ ಅಪೆಕ್ಸ್, ಇದರ ಬಹುವಚನ ಅಪೆಕ್ಸಸ್. ಬೆಂಚ್, ಇದರ ಬಹುವಚನ ಬೆಂಚಸ್, ಅಂಡರ್ಲೈನ್ ES. ಲಾಸ್, ಇದರ ಬಹುವಚನ ಲಾಸಸ್. ಫಾಕ್ಸ್, ನರಿ, ಇದರ ಬಹುವಚನ ಫಾಕ್ಸಸ್ ಅಂಡ್ ವಿತ್ ES. ಬಸ್, ಇದರ ಬಹುವಚನ ಬಸ್ಸಸ್. ಬುಷ್, ಇದರ ಬಹುವಚನ ಬುಷಸ್. ಓಕೆ, ಎಸ್. ಬರೆದ ಮೇಲೆ ಅಗೇನ್ ರಿಪೀಟ್ ಮಾಡ್ಕೊಳ್ಳಿ. ಬಾಕ್ಸ್ ಬಾಕ್ಸಸ್, ಮ್ಯಾಚ್ ಮ್ಯಾಚಸ್, ಆಸ್ ಆಸಸ್, ಚರ್ಚ್ ಚರ್ಚಸ್, ಬ್ರಷ್ ಬ್ರಷಸ್, ಟೋಪಾಜ್ ಟೋಪಾಜಸ್, ಅಪೆಕ್ಸ್ ಅಪೆಕ್ಸಸ್, ಬೆಂಚ್ ಬೆಂಚಸ್, ಲಾಸ್ ಲಾಸಸ್, ಫಾಕ್ಸ್ ಫಾಕ್ಸಸ್, ಬಸ್ ಬಸ್ಸಸ್, ಬುಷ್ ಬುಷಸ್. ಯಾಕೆ ಸ್ನೇಹಿತರೆ ನಾನು ನಾಮಪದಗಳನ್ನ ಜಾಸ್ತಿಯಾಗಿ ಕೊಡ್ತಾ ಇದ್ದೀನಿ ಅಂದ್ರೆ, 4 ಏಕವಚನ ಬಹುವಚನಗಳ ಒಂದು ಗ್ರೂಪ್ ಇರುತ್ತೆ ಎ ಅಂತ, ಅಂತದ್ದು 4 ಕೊಡ್ತಾರೆ. ಅಂದ್ರೆ ಪರೀಕ್ಷೆಯಲ್ಲಿನೇ ನಿಮಗೆ 16 ಕಾಂಬಿನೇಷನ್ ಕೊಟ್ಟಿರ್ತಾರೆ. ಆ 16ರಲ್ಲಿ ಯಾವುದು 1 ಅಥವಾ ಯಾವುದು 2 ಅಥವಾ ಯಾವುದು 3 ಸರಿ ಇದೆ ಅಂತ ನೀವು ಗುರುತಿಸಬೇಕು. ಹೀಗಾಗಿ ಇವುಗಳಿಗೆ ಹೆಚ್ಚಿಗೆ ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಇದ್ದೀನಿ. ಅವುಗಳನ್ನ ಬರೆದಿಟ್ಕೊಳ್ಳಿ. ಇದೇ ಸರ್ ಫೈನಲ್ ಇಲ್ಲ, ನಮ್ಮ ಮತ್ತೆ ಹೇಳ್ದಂಗೆ ಇವು ಫಸ್ಟ್ ಇವನಂತರೂ ಕಲಿಯೋಣ, ಮತ್ತೆ ಮುಂದೆ ಬೇರೆ ಮತ್ತೆ ಯಾವ್ದಾದ್ರು ಅಡಿಷನಲಿ ನನಗೂ ಸಹಿತ ನಾನು ದಿನನಿತ್ಯ ಕಲಿತಾ ಇದ್ದೀನಿ, ಲಿಸ್ಟ್ ಮಾಡ್ತಾ ಇದ್ದೀನಿ. ನನಗೂ ಇವೆಲ್ಲ ಬಿಟ್ಟು ಹೊಸ ಯಾವ್ದಾದ್ರು ಸಿಕ್ಕರೆ ಅವಶ್ಯವಾಗಿ ಮತ್ತೆ ನಿಮಗೆ ಪಾಠ ಮಾಡ್ತೀನಿ. ಹೀಗಾಗಿ ಇವುಗಳನ್ನ ನಿರಂತರವಾಗಿ ನಾವು ಜಾಸ್ತಿ ಮಾಡ್ತಾನೆ ಇರಬೇಕು. ಓಕೆ, ಸೊ 16 ಟೋಟಲ್ ಅವ್ರು ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಯಾವುದು 4ರ ಯಾವ 2 ಅಥವಾ 1 ಗುಂಪು ಸರಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಐ ಥಿಂಕ್ ಇವತ್ತಿನ ಕ್ಲಾಸ್ ಆದ್ಮೇಲೆ ಮುಂದಿನ ಕ್ಲಾಸ್ ಅಲ್ಲಿ ಹಿಂದಿನ ತರಹ ಎಕ್ಸಾಮಿನೇಷನ್ ಗಳಲ್ಲಿ ಪರೀಕ್ಷೆಗಳಲ್ಲಿ ಬಂದಂತ ಕ್ವಶನ್ ಪೇಪರ್ನೇ ಸಾಲ್ವ್ ಮಾಡ್ತಾ ಇದ್ದೀನಿ. ಅವಾಗ ಇವುಗಳನ್ನ ಅವಶ್ಯವಾಗಿ ರೆಫರ್ ಮಾಡ್ತೀನಿ. ಓಕೆ, ಬರ್ದಿಟ್ಟ ಮೇಲೆ ರಿಪೀಟ್ ಮಾಡ್ಕೊಳ್ಳಿ. ರೈಟ್, ಸೊ ಬುಷ್ ಬುಷಸ್ ಆದ್ಮೇಲೆ ಲ್ಯಾಶ್ ಲ್ಯಾಶಸ್, ಲ್ಯಾಶ್ ಇದರ ಬಹುವಚನ ಲ್ಯಾಶಸ್. ಬ್ಯಾಚ್ ಇದರ ಬಹುವಚನ batches and with ES. ವಾಚ್, ವಾಚು ಸಹಿತ ಏಕವಚನ ಬಹುವಚನ ಇದರ ಬಹುವಚನ ES ಆಗುತ್ತೆ. ಇದು ನಾಮಪದ ಕ್ರಿಯಾಪದ ಎರಡೂ ಆಗುತ್ತೆ. ಒಂದು ಕೈ ಗಡಿಯಾರ, ಇಲ್ಲಿ ಕೈ ಗಡಿಯಾರ ನಾಮಪದ, ಇನ್ನೊಂದು ವಾಚ್ ವೀಕ್ಷಿಸು. ಓಕೆ, ಅದನ್ನು ಅವಶ್ಯವಾಗಿ ಗಮನಿಸಬೇಕು. ಅದಾದ್ಮೇಲೆ ಟ್ಯಾಕ್ಸ್, ಇದರ ಬಹುವಚನ ಟ್ಯಾಕ್ಸಸ್.
ಒಮ್ಮೊಮ್ಮೆ ಉದಾಹರಣೆಗಳು ನಾನು ಬೇರೆ ಬೇರೆ ಮೂಲಗಳನ್ನ ಸಂಗ್ರಹ ಮಾಡ್ತಾರೆ ಅಂದ್ರೆ ಒಮ್ಮೊಮ್ಮೆ ರಿಪೀಟ್ ಆಗತ್ತೆ, ಏನು ತೊಂದರೆ ಇಲ್ಲ. ರಿಪಿಟೇಷನ್ ಈಸ್ ಅ ಮದರ್ ಆಫ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಹಿಂಗಾಗಿ ಡೆಫಿನೆಟ್ಲಿ ಅದರ ಪೂರ್ತಿ ಉಪಯೋಗವನ್ನು ತಗೊಳ್ಳಿ. ಅಪೆಕ್ಸಸ್ ಆಗಿದೆ. ಓಕೆ, ಆಲ್ಮೋಸ್ಟ್ ಎಲ್ಲನೂ ಒಂದ ಹಂತದಲ್ಲಿ ಕವರ್ ಮಾಡಿದ್ದೀವಿ. ಅದಾದ್ಮೇಲೆ ಇಂಡೆಕ್ಸ್, ಇದು ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಹಿಂಗಾಗಿ ಇವತ್ತು ನಾನು ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ಲ, ಇಷ್ಟೇ ಕೊಡ್ತೀನಿ ಅಂತ. ಎಷ್ಟು ಮ್ಯಾಕ್ಸಿಮಮ್ ನಾನು ಕಲೆಕ್ಷನ್ ಮಾಡಿದ್ದೀನಿ ಎಲ್ಲವನ್ನ ತಮಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅವಶ್ಯವಾಗಿ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇಂಡೆಕ್ಸ್, ಇದರ ಬಹುವಚನ ಇಂಡೆಕ್ಸಸ್, ವಿಚ್ WITCH, ಅಲ್ಲಿ ವಾಚ್ ಬರ್ದಿವಿ, ಇಲ್ಲಿ ವಿಚ್ ಬರಿತಾ ಇದೀವಿ. ವಿಚ್ ಇದರ ಬಹುವಚನ ವಿಚಸ್. ಇದರ ಅರ್ಥ ಬೇಕಂದ್ರೆ ಡಿಕ್ಷನರಿ ಕೊಟ್ಟ ಅರ್ಥ ಇದರ ಪ್ರಕಾರ ಮಾಟಗಾತಿ ಅಥವಾ ಮಂತ್ರಗಾರ್ತಿ ಅಂತ ಹೇಳ್ತೀವಿ. ಅದಾದ್ಮೇಲೆ ವೋರ್ಟೆಕ್ಸ್ ಇಸ್ ಈಕ್ವಲ್ ಟು ವೋರ್ಟೆಕ್ಸ್ ಆಗತ್ತೆ, ಗಮನಿಸಿ, ಪ್ಲಸ್ ವೋರ್ಟೈಸಸ್ ಆಗತ್ತೆ, ಬೋತ್. ಓಕೆ, ಸೊ ವೋರ್ಟೆಕ್ಸಸ್ ಮತ್ತು ವೋರ್ಟೈಸಸ್ ಎರಡೂ ಆಗತ್ತೆ. ಓಕೆ, ಅದಾದ್ಮೇಲೆ ವೋರ್ಟೆಕ್ಸ್ ಅಂದ್ರೆ ಸುಳಿ ಅಥವಾ ಆವರ್ತ. ಅದಾದ್ಮೇಲೆ ಸರ್ವಿಕ್ಸ್, ಈಗ ಹೇಳಿದೆ ಅನ್ಕೊಂಡಿದ್ದೀನಿ. ಎಸ್, ಸರ್ವಿಕ್ಸಸ್ ಅಂದ್ರೆ ಗರ್ಭಕಂಠ ಅಥವಾ ಗರ್ಭಾಶಯದ ಕುತ್ತಿಗೆ. ಸೊ ಈಗಾಗಲೇ ಐ ಥಿಂಕ್ ಐ ಹ್ಯಾವ್ ಗಿವನ್ ದಟ್ ಫಸ್ಟ್ ಓನ್ಲಿ. ಎಸ್, ಸರ್ವಿಕ್ಸಸ್. ಇಲ್ಲಿ ಇನ್ನೊಂದು ಗಮನಿಸಬೇಕು, ಸರ್ವಿಕ್ಸಸ್ ಪ್ಲಸ್ ಇದರ ಬಹುವಚನ ಒಮ್ಮೊಮ್ಮೆ ಸರ್ವೈಸಸ್ ಆಗತ್ತೆ, ಬೋತ್ ಅಂತ ಬರ್ಕೊಳ್ಳಿ. ಸರ್ವಿಕ್ಸಸ್ ಪ್ಲಸ್ ಸರ್ವೈಸಸ್, ಬೋತ್. ಓಕೆ, ಒಮ್ಮೊಮ್ಮೆ ಆ ರೀತಿ ಅವಶ್ಯವಾಗಿ ಪ್ರಶ್ನೆಗಳ ಕೇಳುವ ಸಂಭವನೀಯತೆ ಇರುತ್ತೆ. ಸರ್ವಿಕ್ಸ್ ಇದರ ಬಹುವಚನ ಸರ್ವಿಕ್ಸಸ್ ಪ್ಲಸ್ ಸರ್ವೈಸಸ್. ಇನ್ನೊಂದು ಈಗ ತಾನೇ ಕಲ್ತಿರೋದು ಬೋತ್. ವರ್ಟೆಕ್ಸ್ ಇಸ್ ಈಕ್ವಲ್ ಟು ವರ್ಟೆಕ್ಸಸ್ ಅಥವಾ ವರ್ಟೈಸಸ್, ಸುಳಿ ಅಥವಾ ಆವರ್ತಗಳು ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಇವು ಎರಡು, ದೇ ಆರ್ ಬೋತ್, ದೇ ಹ್ಯಾವ್ ದ ಬೋತ್ singular and both plurals, right? This is a type 2. Lashes, batches, watches, taxes, indexes, witches, vortexes. Okay, right. One more, indexes again plus indices. Indexes plus indices. ಮೂರು ಉದಾಹರಣೆಗಳನ್ನ ಎರಡು ಇದ್ದುದು ಕೊಟ್ಟಿದ್ದೀನಿ ಸ್ನೇಹಿತರೆ, ಗಮನಿಸಿ. ಇಂಡೆಕ್ಸಸ್ ಆಗತ್ತೆ, ಇಂಡೈಸಸ್ ಆಗತ್ತೆ, ಬೋತ್ ಅಂತ ರೆಡ್ ಇಂಕ್ ಬರ್ಕೊಳ್ಳಿ. ವರ್ಟೆಕ್ಸಸ್ ಆರ್ ವರ್ಟೈಸಸ್ ಅದು ಇನ್ನೊಂದು ಕೊಟ್ಟಿರೋದು. ಆ ಮೂರು ಎಕ್ಸಾಂಪಲ್ಗಳು. ಓಕೆ, ಸೊ ಬಹುವಚನ ಎರಡು ವರ್ಕೌಟ್ ಆಗ್ತವೆ. ಇನ್ನೂ ಕೆಲವೊಂದು ಎಕ್ಸಾಂಪಲ್ ಇದೆ, ಅವುಗಳ ಮತ್ತೆ ಮುಂದಿನ ಪಟ್ಟಿಯಲ್ಲಿ ಅವಶ್ಯವಾಗಿ ಕೊಡ್ತೀನಿ. ಓಕೆ, ಸೊ ಆ ಟೈಪ್ ಅಲ್ಲಿ ಇದ್ದಾಗ ಅದರ ಜೊತೆ ಇರುವಂತಹ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ದಿಸ್ ಇಸ್ ಅ ಟೈಪ್ 2 by adding es to the nouns ending with s, sh, x, ch, z, ss and I. Next, my dear friends, type 3 ಬರ್ಕೊಳ್ಳಿ. Type 3 plurals by adding yes to a noun ending with y, and y is preceded by ಅಂದ್ರೆ y ಹಿಂದೆ ಇದಿರುತ್ತೆ. ಏನಿರುತ್ತೆ? y ಹಿಂದೆ preceded by vowel, ಸ್ವರಾಕ್ಷರ ಇರುತ್ತೆ. ಯಾವ ನಾಮಪದ ಕೊನೆಗೆ ವಾಯ್ಕಿಂತ ಮುಂಚೆ ಒಂದು ಸ್ವರಾಕ್ಷರ ಇದ್ದಾಗ ಅಂತಹ ಕೆಲವೊಂದು ನಾಮಪದಗಳ ಬಹುವಚನವನ್ನ ಎಸ್ ಸೇರಿಸಿ ಮಾಡುವಂಥದ್ದು. ಓಕೆ, ರೂಲ್ ಇಲ್ಲೇ ಬರೆದಿದ್ದೀವಿ. ಇಲ್ಲೊಂದು 6 ಎಕ್ಸಾಂಪಲ್ ಅವಶ್ಯವಾಗಿ ಕೊಡ್ತೀನಿ. ಎಕ್ಸಾಂಪಲ್ ನಂಬರ್ 1, ಫಾರ್ ಎಕ್ಸಾಂಪಲ್ ಹಾಲಿಡೇ. ಓಕೆ, ಕೊನೆಯ ಅಕ್ಷರ ಎಂಡ್ ವಿತ್ ವೈ. ಇನ್ನು ವಾಯ್ಕಿಂತ ಮುಂಚೆ ಪ್ರಿಸಿಡೆಡ್ ಅಂದ್ರೆ ಹಿಂದೆ, ಫಾಲೋಡ್ ಅಂದ್ರೆ ಮುಂದೆ, ಪ್ರಿಸಿಡೆಡ್ ವಾಯ್ಕಿಂತ ಮುಂಚೆ ಏನಿದೆ? ಎ ಏನಾಗಿದೆ? ವೋವೆಲ್. ಓಕೆ, ಇವೆಲ್ಲ ಡೀಟೇಲ್ಸ್ ಆಗಿ ಅರ್ಥ ಮಾಡಿಕೊಂಡು ಆಸಕ್ತಿ ಬರುತ್ತೆ. ಬಟ್
ಅಂತೂ ಇಂತೂ ಅಲ್ಟಿಮೇಟ್ಲಿ ಹಾಲಿಡೇ ಇದರ ಬಹುವಚನ ಹಾಲಿಡೇಸ್ ಅಂತ ನೆನಪಿಟ್ಟುಕೊಳ್ಳದೆ ಒಳ್ಳೆಯದು. ಅದಕ್ಕೆ ಪ್ರತಿನಿತ್ಯ ನಿಯಮಿತ ಓದುವಿಕೆ, ನಿಯಮಿತ ಬರೆಯುವಿಕೆ, ಓಕೆ, ನಿಯಮಿತ ಅಭ್ಯಾಸ, ಪ್ರಾಕ್ಟೀಸ್ ಈಸ್ ಎಸೆನ್ಷಿಯಲ್. ಹಾಲಿಡೇ ಇದರ ಬಹುವಚನ ಹಾಲಿಡೇಸ್, ಕೊನೆಯ ಅಕ್ಷರ ವೈ ಅಂಡ್ ಇಟ್ ಈಸ್ ಫಾಲೋ ಪ್ರಿಸಿಡೆಡ್ ಬೈ ವೋವೆಲ್ ಸ್ವರಾಕ್ಷರ. ನೆಕ್ಸ್ಟ್ ಎಸ್ ಜರ್ನಿ ಪ್ರಯಾಣ, ಜರ್ನಿ ಇದರ ಬಹುವಚನ ಜರ್ನೀಸ್ ಆಗತ್ತೆ. ಎಂಡ್ ವಿತ್ ವೈ ಇದೆ, ವೈ ಹಿಂದೆ ಏನಿದೆ ಅಗೇನ್ ವೋವೆಲ್. ಹಿಂಗಾಗಿ ಜರ್ನಿ ಇದರ ಬಹುವಚನ ಜರ್ನೀಸ್ ಪ್ರಯಾಣಗಳು. ನೆಕ್ಸ್ಟ್ ಗಾಯ್ GUY ಇದರ ಬಹುವಚನ ಗಾಯ್ಸ್. ಓಕೆ, ಗಾಯ್ ಕೊನೆಯ ಅಕ್ಷರ ಎಸ್ ಅಂಡ್ ಇಟ್ ಈಸ್ ಫಾಲೋಡ್ ಬೈ ದ ವೋವೆಲ್. ಓಕೆ, ಹೀಗಾಗಿ ಗಾಯ್ಸ್, ಅದಾದ್ಮೇಲೆ ಕೀಸ್, ಕೀ ಇಸ್ ಈಕ್ವಲ್ ಟು ಕೀಸ್, ಕೊನೆಯ ಅಕ್ಷರ ವೈ, ಪ್ರಿಸೀಡೆಡ್ ಬೈ, ಓಕೆ, ಪ್ರಿಸೀಡೆಡ್ ಬೈ ವೋವೆಲ್. ಹಿಂಗಾಗಿ ಕೀ, ಕೀಸ್. ಇನ್ನ ಇದೇ ರೀತಿ ಲಿಸ್ಟ್ ಮಾಡ್ತಾ ಹೋಗ್ತೀನಿ, ಬರ್ಕೊಂಬಿಡಿ. ಬಾಯ್ ಇದರ ಬಹುವಚನ ಬಾಯ್ಸ್. ಇದರಲ್ಲಿ ನಿಯಮ ಹುಡುಕ್ಬೇಕಂತಲ್ಲ, ಓಕೆ, ಆ ನಿಯಮವನ್ನ ಅರ್ಥ ಮಾಡ್ಕೊಳ್ಳ ಆಸಕ್ತಿ ಬರುತ್ತೆ. ಈ ರೀತಿನೂ ಎಕ್ಸಾಂಪಲ್ ಇರುತ್ತೆ. ಟೈಪ್ 3 ಹಂಗಿತ್ತು ಅಂದ್ರೆ ಈ ರೀತಿ ನಾವು ಡೆಫಿನೇಷನ್ ಅನ್ನು ಅವಶ್ಯವಾಗಿ ಓದ್ಬೋದು. ಆದ್ರೆ ಮತ್ತೊಮ್ಮೆ ಹೇಳ್ತಾ ಇದೀನಿ, ಕಾನ್ಸಂಟ್ರೇಟ್ ಆನ್ ಎಕ್ಸಾಂಪಲ್ಸ್, ಉದಾಹರಣೆಗಳ ಮೇಲೆ ಹೆಚ್ಚಿಗೆ ಗಮನವಿಡಿ. ದೆನ್ ರೇ ಇದರ ಬಹುವಚನ ರೇಸ್, ಕಿರಣಗಳು. ಡೇ ಇದರ ಬಹುವಚನ ಡೇಸ್, ದಿನಗಳು. ಬೇ ಇದರ ಬಹುವಚನ ಬೇಸ್, ಕೊಲ್ಲಿ. ಇನ್ನು ಅಂತ ಹೇಳ್ತೀವಿ, ಒಂದು ಕೊಲ್ಲಿ, ಇನ್ನೊಂದು ಕೆಂಬಣ್ಣದ ಕುದುರೆ ಅಂತಾನು ಹೇಳ್ತೀವಿ. ಅದಾದ್ಮೇಲೆ ಡಾಂಕಿ ಇದರ ಬಹುವಚನ ಡಾಂಕೀಸ್. ಇದರ ಸಮಾನಾರ್ಥಕ ಪದ ಆಸ್, ಆಸಸ್ ಅದನ್ನು ಮಾಡಿದ್ವಿ. ಇಲ್ಲಿ ಡಾಂಕಿ ಈ ಇರೋದ್ರಿಂದ ಡಾಂಕೀಸ್. ಆದ್ಮೇಲೆ ಮಂಕಿ, ಇದೇ ತರ ಮಂಕಿ ಇದರ ಬಹುವಚನ ಮಂಕೀಸ್, ಮಂಕಿ ಇದರ ಬಹುವಚನ ಮಂಕೀಸ್. ಜಾಯ್ ಇದರ ಬಹುವಚನ ಜಾಯ್ಸ್. ಟಾಯ್ ಇದರ ಬಹುವಚನ ಟಾಯ್ಸ್. ಆಟಿಕೆ ಸಾಮಾನು ವ್ಯಾಲಿ, ಕಣಿವೆ, ವ್ಯಾಲಿ ಇದರ ಬಹುವಚನ ವ್ಯಾಲೀಸ್. ವೇ ದಾರಿ ಇದರ ಬಹುವಚನ ದಾರಿಗಳು ವೇಸ್. ಪ್ಲೇ ಇದರ ಬಹುವಚನ ಪ್ಲೇಸ್. ಇಲ್ಲಿ ನಾಟಕ ಅಂತ ಹೆಸರು ಕೊಡುತ್ತೆ. ಪ್ಲೇ ಇದು ಕ್ರಿಯಾಪದನ ಹೌದು, ನಾಮಪದನ ಹೌದು. ಪ್ಲೇ ಅಂದ್ರೆ ಆಟ ಆಡುವಾಗತ್ತೆ, ಪ್ಲೇ ಅಂದ್ರೆ ನುಡಿಸುವಾಗತ್ತೆ, ವಹಿಸುವಾಗತ್ತೆ, ಪ್ರದರ್ಶಿಸು ಆಗತ್ತೆ, ನಟಿಸಿನೂ ಆಗತ್ತೆ, ಅವೆಲ್ಲ ವರ್ಬ್ಗಳು. ಆದರೆ ಪ್ಲೇ ಇನ್ನೊಂದು ಅರ್ಥ ನಾಟಕ. ನೋಡಿ ಅದಕ್ಕೆ ಯಾಕೆ ಬರುತ್ತೆ ತೆಗಿಬೇಕು, ಇವೆಲ್ಲ ಅರ್ಥ ಬರ್ತವೆ. ಇವೆಲ್ಲ ಮಲ್ಟಿ ಮೀನಿಂಗ್ಸ್. ಅವು ನಾಮಪದ ಕ್ರಿಯಾಪದ ಎಲ್ಲ ಇದ್ರೂ ಅಂಶ ಗೊತ್ತಾಗೋದು ಡಿಕ್ಷನರಿಗಳಲ್ಲಿ, ಶಬ್ದಕೋಶಗಳಲ್ಲಿ, ನಿಘಂಟುಗಳಲ್ಲಿ. ಹೀಗಾಗಿ ಬೇಜಾರ್ ಬಂತಂದ್ರೆ ಪುಟ ಡಿಕ್ಷನರಿಗಳ ಪುಟ ತಿರುಗಬೇಕು, ಹೊಸ ಹೊಸ ಪದಗಳನ್ನ ಓದಬೇಕು. ನಾವು ಶಾಲಾ ಕಾಲೇಜ್ ದಿನಗಳಲ್ಲಿ ಡಿಕ್ಷನರಿ ರೆಫರ್ ಮಾಡ್ತಿದ್ವಿ, ಬೇಕಾದವ ಮಾತು ನೋಡ್ತಾ ಇದೀವಿ. ಬಟ್ ಈಗ ಒಂದು ಅಭ್ಯಾಸ ಮಾಡ್ಕೊಳ್ಳೋಣ. Every day 1 hour I read a dictionary and learn new words. Okay, and one word may have several meanings. It may be verb also, it may be noun also, and we are practicing it. Watch anta nodidvi, play anta nodidvi. There are so many. Okay, so ಹೀಗಾಗಿ ಇವೆಲ್ಲವುಗಳನ್ನ ಸ್ಟಡಿ ಮಾಡ್ತಾ ಹೋದ್ರೆ ಓಕೆ ಇಂಗ್ಲಿಷ್ ಒಟ್ಟು ತೊಂದರೆ ಆಗಲ್ಲ, ವೊಕ್ಯಾಬ್ರಿ ಈಸಿ ಆಗಿ ಆಗತ್ತೆ. ಅದಾದ್ಮೇಲೆ ರೇಸ್ ಆಗಿದೆ. ನೆಕ್ಸ್ಟ್ ಕೀ, ಕೀ ಇದರ ಬಹುವಚನ ಕೀಸ್. ಸ್ಟೋರಿ STOREY ಏನು ಸ್ನೇಹಿತರೆ, REY ಬರ್ದಿ ನೋಡಿ. ಸ್ಟೋರಿ ಇದರ ಬಹುವಚನ ಸ್ಟೋರೀಸ್. STORY ಕಥೆ ಬೇರೆ, ಈ STOREY ಸ್ಟೋರಿ ಅಂದ್ರೆ ಮಹಡಿಗಳು. ಫ್ಲೋರ್ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್. ಫಸ್ಟ್ ಸ್ಟೋರಿ, ಸೆಕೆಂಡ್ ಸ್ಟೋರಿ, ಥರ್ಡ್ ಸ್ಟೋರಿ. ಆ ಸ್ಟೋರಿ EY ಬರುತ್ತೆ ಇಲ್ಲಿ, ಸ್ಟೋರಿ, ಸ್ಟೋರೀಸ್. ಅದಾದ್ಮೇಲೆ ಎಸ್ಸೆ ಪ್ರಬಂಧ ಇದರ ಬಹುವಚನ ಪ್ರಬಂಧಗಳು, ಎಸ್ಸೆಸ್. ಓಕೆ, ಸೊ ದಿಸ್ ಈಸ್ ವಾಟ್ ಐ ಹ್ಯಾವ್ ಗಿವನ್ ಒನ್ ಟೈಪ್ ಆಫ್ ಲಿಸ್ಟ್, ಟೈಪ್ 3.
right? Let's move on to the type 4, my dear friends. Type 4, ಇದನ್ನ ಬರೆಯುವ ರೀತಿನ ಸ್ವಲ್ಪ ಚೇಂಜ್ ಮಾಡೋಣ. ಇಫ್ ದ ನೌನ್ ends with, if the noun ends with y, ಕಳೆದ ಟೈಪ್ ಅಲ್ಲಿ ಎಂಡ್ ವಿತ್ y ಓನ್ಲಿ, ಆದ್ರೆ and y is preceded by, ಹಿಂದಿನ ಎಕ್ಸಾಂಪಲ್ ದಲ್ಲಿ ಓವೆಲ್ ಸ್ವರಾಕ್ಷರ ಇತ್ತು, ಆದ್ರೆ ಇಲ್ಲಿ ಅ ಕನ್ಸೋನೆಂಟ್ ವ್ಯಂಜನ ಇದ್ದಾಗ, ನಾಮಪದ ಕೊನೆಯ ಅಕ್ಷರ ವಾಯ್ ಇದ್ದು ವಾಯ್ ಹಿಂದೆ ಒಂದು ವ್ಯಂಜನ ಇದ್ದಾಗ ಪ್ಲೂರಲ್ ಈಸ್ ಫಾರ್ಮ್ಡ್, ಬಹುವಚನವನ್ನ ನಾವು ಪ್ಲೂರಲ್ ಈಸ್ ಫಾರ್ಮ್ಡ್, ಬಹುವಚನ ನಾವು ಯಾವ ರೀತಿ ಅಲ್ಲಿ ಪಡಿಬಹುದು? ಬೈ ಫಾರ್ಮ್ ಬೈ changing y into IES. ಇಲ್ಲೇ ಬರ್ತೀನಿ, y ಅನ್ನ IES ಗೆ ಚೇಂಜ್ ಮಾಡೋದ್ರಿಂದ ನಾಮಪದ ಬಹುವಚನ ಪಡಿಬಹುದು. ನಾಮಪದ ಕೊನೆಯ ಅಕ್ಷರ y ಹಿಂದೆ ವ್ಯಂಜನ ಇದ್ದಾಗ. ಉದಾಹರಣೆ ಎಕ್ಸಾಂಪಲ್ ನಂಬರ್ 1, ಲೆಟ್ಸ್ ಟೇಕ್ ಆರ್ಮಿ. ಎಸ್, ಕೊನೆಯ ಅಕ್ಷರ ಏನಿದೆ, ಸೊ ಇದರ ಪ್ಲೂರಲ್ ಕೊನೆಯ ಅಕ್ಷರ y, ಆದರೆ ಎಂ ಏನಿದೆ ಇದು ಕನ್ಸೋನೆಂಟ್ ಇದೆ, ವ್ಯಂಜನ. ಹಿಂಗಾಗಿ ವಾಟ್ ಈಸ್ ಪ್ಲೂರಲ್? y ಈಸ್ ರಿಪ್ಲೇಸ್ಡ್ ಬೈ IES. ಆರ್ಮಿ, ಆರ್ಮೀಸ್. ಒಮ್ಮೆ ತಿಳ್ಕೊಳ್ಳಿ, ಬಾಕಿವೆಲ್ಲ ಮತ್ತೆ ಉದಾಹರಣೆ ರೂಪದಲ್ಲಿ ತಿಳ್ಕೊಂಬಿಡಿ. ನೆಕ್ಸ್ಟ್ ಬೇಬಿ, ಇದರ ಬಹುವಚನ ಬೇಬೀಸ್. ಬೇಬಿ ಇದರ ಬಹುವಚನ ಬೇಬೀಸ್. y ಇದೆ, ಹಿಂದೆ ಕಾನ್ಸೋನೆಂಟ್ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಟ್ ಅಗೇನ್ ಕಾನ್ಸಂಟ್ರೇಟ್ ಮೋರ್ ಆನ್ ದ ಸ್ಪೆಲ್ಲಿಂಗ್, ರೈಟ್ ರಿಪೀಟೆಡ್ಲಿ ಅಂಟಿಲ್ ಯು ಬಿಕಮ್ ಪರ್ಫೆಕ್ಟ್ ಇನ್ ದಟ್. ದೆನ್ ಡ್ಯೂಟಿ, ಇದರ ಬಹುವಚನ ಡ್ಯೂಟೀಸ್. ಡ್ಯೂಟಿಗೆ ಒಂದು ಅರ್ಥ ಕರ್ತವ್ಯ, ಇನ್ನೊಂದು ಅರ್ಥ ತೆರಿಗೆ, ಸುಂಕ ಆಗುತ್ತೆ. ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳ ಉಪಯೋಗ ಆಗುವ ಪದ, ಸೊ ಅದಕ್ಕೆ ಬಹುವಚನ ಡ್ಯೂಟೀಸ್ ಆಗತ್ತೆ. ಫ್ಲೈ, ನೊಣ. ಎಷ್ಟೋ ಜನ ಅನ್ಕೋಬಹುದು, ಏನ್ ಸರ್ ಫ್ಲೈ ಕ್ರಿಯಾಪದ ಬರುತ್ತೆ? ಹೌದು, ಕ್ರಿಯಾಪದನೂ ಬರುತ್ತೆ, ಆದ್ರೆ ನಾಮಪದ ಬರುತ್ತೆ. ಇಲ್ಲಿ ನಾಮಪದ ಅಂದ್ರೆ ನೊಣ. ನೊಣಕ್ಕೆ ಏನಂತೀವಿ? ಫ್ಲೈ. ಅದರ ಬಹುವಚನ, ಇಲ್ಲಿ ಹಲವಾರು ನೊಣಗಳಿದಾವೆ. ದೇರ್ ಆರ್ ಸೋ ಮೆನಿ ಫ್ಲೈಸ್. ದೆನ್ ಲೇಡಿ, ಇದರ ಬಹುವಚನ ಲೇಡೀಸ್. ಕೊನೆಯ ಅಕ್ಷರ y, ಕೊನೆಯ ಅಕ್ಷರ y, ಕೊನೆಯ ಅಕ್ಷರ y. ಇದು ವ್ಯಂಜನ, ಇದು ವ್ಯಂಜನ, ಇದು ವ್ಯಂಜನ, ಗಮನವಿರಲಿ. ಓಕೆ, ಸೊ ವಿ ಆರ್ ಫಾರ್ಮಿಂಗ್ ಬಹುವಚನ ಪ್ಲೂರಲ್ ಬೈ ಆಡಿಂಗ್ IES. ನೆಕ್ಸ್ಟ್ ಸಿಟಿ, ಇದರ ಬಹುವಚನ ಸಿಟೀಸ್. ಸ್ಟೋರಿ, ಈಗ ಈ ಬೇರೆ ಸ್ಟೋರಿ ಬಂತು ನೋಡಿ, STORIES. ಒಂದು ಸ್ಟೋರಿ ಅಂದ್ರೆ ಮಹಡಿ, ಇನ್ನೊಂದು ಸ್ಟೋರಿ ಅಂದ್ರೆ ಕತೆಗಳು. ದೆನ್ ಎನಿಮಿ, ಇದರ ಬಹುವಚನ ಎನಿಮೀಸ್. ಡಿಕ್ಷನರಿ, ಎಲ್ಲ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಸಂಗಾತಿ ಆಗ್ಬೇಕಿದು. ಡಿಕ್ಷನರಿ, ಇದರ ಬಹುವಚನ ಡಿಕ್ಷನರೀಸ್. ಅಂಡ್ ವಿತ್ IES. ಪಾರ್ಟಿ, ಇದರ ಬಹುವಚನ ಪಾರ್ಟೀಸ್. y is replaced by IES. ಕ್ಯಾಂಡಿ, ಇದರ ಬಹುವಚನ ಕ್ಯಾಂಡೀಸ್. ನೆಕ್ಸ್ಟ್ ಬಾಡಿ, ಇದರ ಬಹುವಚನ ಬಾಡೀಸ್. ಬರ್ತಾ ವೇಗವನ್ನು ಜಾಸ್ತಿ ಮಾಡ್ಕೊಳ್ಳಿ, ಅಂದ್ರೆ ಹೆಚ್ಚಿಗೆ ಎಕ್ಸಾಂಪಲ್ ಕಲಿಬಹುದು. ಕಾಪಿ, ಒಂದು ನಕಲು ಮಾಡು ಕ್ರಿಯಾಪದ, ಇನ್ನೊಂದು ಪ್ರತಿ. ಒನ್ ಜೆರಾಕ್ಸ್ ಕಾಪಿ, ಟೂ ಕಾಪೀಸ್ ಆಫ್ ಯುವರ್ ರೆಸ್ಯೂಮ್ ಅಂತ ಹೇಳ್ತೀವಿ. ಅಲ್ಲಿ ಕಾಪಿ ಇದರ ಬಹುವಚನ ಕಾಪೀಸ್ ಆಗತ್ತೆ. ನೆಕ್ಸ್ಟ್ ಫೇರಿ, ಯಕ್ಷೆ ಅಂತ ಹೇಳ್ತೀವಿ. ಫೇರಿ, ಇದರ ಬಹುವಚನ ಫೇರೀಸ್. ಓಕೆ, ಎಸ್. ಸಿಟಿ, ಸಿಟೀಸ್. ಸ್ಟೋರಿ, ಸ್ಟೋರೀಸ್. ಎನಿಮಿ, ಎನಿಮೀಸ್. ಡಿಕ್ಷನರಿ, ಡಿಕ್ಷನರೀಸ್. ಪಾರ್ಟಿ, parties. Candy, candies. Body, bodies. Copy, copies. Fairy, fairies. Take next. Family, ಇದರ ಬಹುವಚನ
ಫ್ಯಾಮಿಲೀಸ್. ಫ್ಯಾಮಿಲಿ ಇದರ ಬಹುವಚನ ಫ್ಯಾಮಿಲೀಸ್. ಲಿಲ್ಲಿ ಇದು ಒಂಥರದ ಗಿಡ, ಇದರ ಬಹುವಚನ ಲಿಲ್ಲೀಸ್ ಗಿಡಗಳು. ಪಾಣಿ ಸಣ್ಣ ಕುದುರೆಗೆ ಪಾಣಿ ಅಂತೀವಿ, ಪಾಣಿ ಇದರ ಬಹುವಚನ ಪಾಣೀಸ್. a type of small horse. reply ಪ್ರತ್ಯುತ್ತರ, ಇದರ ಬಹುವಚನ replies ಪ್ರತ್ಯುತ್ತರಗಳು. right, so this is what it is. okay, some examples may be repeated but take a use of that. family families, lily lilies, pony ponies, reply replies. okay, so ಕೆಲವೊಂದು ಸಂದರ್ಭದಲ್ಲಿ ನಮ್ಮ ವೊಕ್ಯಾಬ್ಯುಲರಿ ಅರ್ಥ ಆಗುತ್ತೆ. this is type 4. ಈ ರೀತಿ ಬಹಳ ಟೈಪ್ ಇದಾವೆ ವಿಷಯ, ಆದ್ರೆ ಯಥೇಚ್ಛವಾಗಿ ಎಲ್ಲ ಒಮ್ಮೆ ಮಾಡಿ ಇಟ್ಕೊಂಡ್ಬಿಟ್ರೆ ಲೈಫ್ ಲಾಂಗ್ ಅದು ನೀವು ಒಂದೊಂದು ಪೇಜ್ ಒಂದೊಂದು ಮಾಡ್ತಾ ಹೋಗಿ ಆಡ್ ಮಾಡ್ತಾ ಹೋಗಿ ಬೇರೆ ಬೇರೆ ಮೂಲಗಳಿಂದ ಈ ರೀತಿ ಮಾಡ್ತಾ ಹೋದಾಗ ಈಸಿ ಆಗತ್ತೆ. ಟೇಕ್ ನೆಕ್ಸ್ಟ್ ಟೈಪ್ 5. ಟೇಕ್ ನೆಕ್ಸ್ಟ್ ಟೈಪ್ 5. those singular nouns that end in f or fe or ef. those nouns ending with ನಾಮಪದಗಳು ಈ ಮೂರುಗಳಿಂದ ಕೊನೆಗೊಂಡರೆ. yes, ending with what? f or fe or ef. f, fe or ef, they form nouns ending with f, fe or ef form their plurals. ಅವು ಅವುಗಳ ಬಹುವಚನವನ್ನ ರಚಿಸುತ್ತವೆ. ಹೆಂಗೆ? ಬೈ ಚೇಂಜಿಂಗ್, ಬೈ ಚೇಂಜಿಂಗ್ f or fe or ef to ves. yes, ಯಾವ ನಾಮಪದಗಳು ಎಫ್ ಅಥವಾ fe ಅಥವಾ ef ದಿಂದ ಕೊನೆಗೊಳ್ಳುತ್ತವೆ ಅವುಗಳ ಬಹುವಚನವನ್ನು ಆ ಎಫ್ fe ef ಗಳನ್ನ ves ಚೇಂಜ್ ಮಾಡೋದ್ರಿಂದ ನಾವು ಸ್ಟಡಿ ಪಡೆಯಬಹುದು. ಉದಾಹರಣೆ, ಎಸ್ ಹಾಫ್ ಅರ್ಧ, ಇದರ ಬಹುವಚನ ಹಾಲ್ಸ್. ಗಮನವಿಡಿ ಸ್ನೇಹಿತರೆ, ಸ್ವಲ್ಪ ಮಹತ್ವದ್ದು. ಎಫ್ ಬದಲು ves ಬರೆದಿದ್ದೀವಿ, ಅರ್ಧ ಭಾಗಗಳು. ನೈಫ್, KNIFE, ನೈಫ್, ನೈಫ್ಸ್. ಅಗೇನ್ ಎಫ್ ಇದರಿಂದ ಕೊನೆಗೊಂಡು ಎಫ್ vis, ಎಫ್ ಇದರಿಂದ ಕೊನೆಗೊಳ್ಳೋದು ves. ದೆನ್ ಲೀಫ್, ಇದರ ಬಹುವಚನ ಲೀವ್ಸ್. ಇಂಟ್ರೆಸ್ಟಿಂಗ್ ಇದೆ, ಇಂಪಾರ್ಟೆಂಟ್ ಇದೆ ಈ ವಿಭಾಗ. ದೆನ್ ಲೈಫ್, ಇದರ ಬಹುವಚನ ಲೈವ್ಸ್, ves ಮತ್ತು fe ಎರಡು ಅಂಡರ್ಲೈನ್ ಮಾಡಿ. ಓಕೆ, ಸೊ ಬಹುವಚನ ಬರೆದು ತೆಗಿರಿ. ಥೀಫ್ ಕಳ್ಳ, THIEF ಥೀಫ್, ಇದರ ಬಹುವಚನ ಥೀವ್ಸ್, ಥೀಫ್ ಇದರ ಬಹುವಚನ ಥೀವ್ಸ್. ಅದಾದ್ಮೇಲೆ ವೈಫ್, ಇದರ ಬಹುವಚನ ವೈವ್ಸ್. ಗಮನಿಸಿ. ಓಕೆ, ಹಾಫ್ ಹಾಫ್ಸ್, ನೈಫ್ ನೈವ್ಸ್, ಲೀಫ್ ಲೀವ್ಸ್, ಲೈಫ್ ಲೈವ್ಸ್, thief thieves, wife wives. All singular nouns are ending with either fe or ef or f, but their plurals are formed of adding ves. okay, next take the next example. shelf, shelf, ಇದರ ಬಹುವಚನ shelves. then self, ಇದರ ಬಹುವಚನ ಸೆಲ್ಸ್. ಮೈ ಸೆಲ್ಫ್, ಅವರ್ ಸೆಲ್ಸ್ ಅಂತ ಹೇಳ್ತೀವಿ, ನಮ್ಮಷ್ಟಕ್ಕೆ ನಾವು ಸ್ವತಃ ಸ್ವಯಂ. ಕಾಲ್ಫ್, ಕರುಗಳು, ಇದರ ಬಹುವಚನ ಕಾಲ್ವ್ಸ್. ಅಂಡರ್ಲೈನ್ ಹಿಯರ್ ves and repeat, practice like that. ಲೋಫ್, ಇದರ ಬಹುವಚನ ಲೋವ್ಸ್. ವೋಲ್ಫ್, ತೋಳ, ಇದರ ಬಹುವಚನ ವೋಲ್ಸ್.
ಲೋಫಿಗೆ ಅರ್ಥ ಬ್ರೆಡ್ ಅನ್ನು ಅಂತೀವಿ, ಕಾಲಹರಣ ಅಂತೀವಿ, ಆದ್ರೆ ಅದು ವರ್ಬ್ ಆಗತ್ತೆ. ಬಟ್ ಇಲ್ಲಿ ತುಂಡು ಅಂತಾನೆ ಹೇಳ್ತೀವಿ, ತುಂಡು, ತುಂಡುಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ELF, ಇದರ ಬಹುವಚನ ELVES. ಇದರ ಅರ್ಥ ಅದ್ಭುತ ಶಕ್ತಿಯುಳ್ಳ ಒಂದು ಪ್ರಾಣಿ ಅಂತ ಅರ್ಥ ಆಗುತ್ತೆ. ELF ಇದರ ಬಹುವಚನ, ಎಲ್ವ್ಸ್ ಅದೊಂದು ತರ ಪ್ರಾಣಿ. ದೀಸ್ ಆರ್ ದ ಎಕ್ಸಾಂಪಲ್ಸ್. ಆದರೆ ಇದಕ್ಕೆ ಸ್ನೇಹಿತರೆ ಅಪವಾದಗಳು ಇದಾವೆ. ಲೆಟ್ಸ್ ಲರ್ನ್ ದ ಎಕ್ಸೆಪ್ಷನ್ಸ್. ಇಲ್ಲೇ ನೋಡಿ ಮಹತ್ವದ ಭಾಗ. ಓಕೆ, ದಿಸ್ ಇಸ್ ಅ ರೂಲ್. ಏನು? FE ಮತ್ತು EF ಇಂದ ಕೊನೆಗೊಳ್ಳೋದು. ನಾವು ಅದನ್ನ ಏನ್ ಮಾಡ್ಬೇಕು, ನಾವು ಬಹುವಚನ ಬೇಕಂದ್ರೆ VS ಸೇರಿಸಬೇಕು. ಇದಕ್ಕೆಲ್ಲ ಸೇರಿಸಿದ್ವಿ. ದೀಸ್ ಆರ್ ಓಕೆ. ಇದಕ್ಕೆ ಅಪವಾದಗಳು, ಇಲ್ಲಿ ಆ ರೂಲ್ ಅನ್ವಯ ಆಗಲ್ಲ. ಯಾವುವು ಬರ್ಕೊಳ್ಳಿ. ಸೇಫ್ ಎಂಡ್ ವಿತ್ FE ಇದೆ, ಆದರೆ ಇದರ ಬಹುವಚನ ಸೇಫ್ಸ್ ಆಗತ್ತೆ ಸಿಂಪ್ಲಿ ಬೈ ಆಡಿಂಗ್ ಎಸ್. ಅದಕ್ಕೆ ಇದನ್ನ ಎಕ್ಸೆಪ್ಷನ್, ಅಪವಾದಗಳು ಅಂತಾನೆ ಬರ್ಕೊಳ್ಳಿ. ಹಿಂಗೆ ಪ್ರಾಕ್ಟೀಸ್ ಮಾಡಿ. ಸೇಫ್ ಬಹುವಚನ ಸೇಫ್ಸ್. ಸ್ಟ್ರೈಫ್ STRIFE, ಸ್ಟ್ರೈಫ್ ಇದರ ಬಹುವಚನ ಸ್ಟ್ರೈವ್ಸ್ ಬೈ ಆಡಿಂಗ್ ಓನ್ಲಿ ಎಸ್. ನೆಕ್ಸ್ಟ್ ಚೀಫ್, ಇದರ ಬಹುವಚನ ಚೀಫ್ಸ್ ಬೈ ಆಡಿಂಗ್ ಎಸ್. ಎಕ್ಸೆಪ್ಷನ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಬರ್ಕೊಳ್ಳಿ. ಸೇಫ್ ಸೇಫ್ಸ್, ಸ್ಟ್ರೈಫ್ ಸ್ಟ್ರೈಫ್ಸ್, ಚೀಫ್ ಚೀಫ್ಸ್. ಓಕೆ, ಎಕ್ಸೆಪ್ಷನ್ಸ್ ಕಂಟಿನ್ಯೂಡ್. Examples of exceptions continued. Next example, proof, ಇದರ ಬಹುವಚನ proofs ಆಗತ್ತೆ. though it is ending with F, but plural is formed by adding yes. Next, grief, GRIEF, ಇದರ ಬಹುವಚನ ಜೀಫ್ ಗ್ರೀಫ್ಸ್. ಹಿಂಗೇನೆ ಬರದೆ ಪ್ರಾಕ್ಟೀಸ್ ಮಾಡಿ. ಗ್ರೀಫ್ ಗ್ರೀಫ್ಸ್. ರೂಫ್ ರೂಫ್ಸ್, ರೂಫ್ ಇದರ ಬಹುವಚನ ರೂಫ್ಸ್ ಬೈ ಆಡಿಂಗ್ ಎಸ್. ದೆನ್ ಪಫ್, ಇದರ ಬಹುವಚನ ಪಫ್ಸ್. ರೀಫ್ ಇದರ ಬಹುವಚನ ರೀಫ್ಸ್. ಪಫ್ ಅಂದ್ರೆ ಗೊತ್ತಿದೆ, ಉರುಪೋತ ಊದುವಿಕೆ ಅಂತ ಹೇಳ್ತೀವಿ. ರೀಫ್ ಅಂದ್ರೆ ಬಂಡೆ ಅಥವಾ ಬಂಡೆ ಸಾಲು. ಸ್ಟಫ್ ಅಂದ್ರೆ ವಿಷಯ, ಇದರ ಬಹುವಚನ ಸ್ಟಫ್ಸ್ ಆಗತ್ತೆ. ಸರ್ಫ್ ಇದರ ಬಹುವಚನ ಸರ್ಫ್ಸ್ ಆಗತ್ತೆ. ಗಲ್ಫ್ ಇದರ ಬಹುವಚನ ಗಲ್ಫ್ಸ್ ಆಗುತ್ತೆ. ಎಲ್ಲವೂ ಎಫ್ ಇಂದ ಕೊನೆಗೊಂಡಿವೆ, ಆದರೆ ಬಹುವಚನದಲ್ಲಿ VES ಬರಲ್ಲ. ನೆಕ್ಸ್ಟ್ ಬಿಲೀಫ್, ಇದರ ಬಹುವಚನ ಬಿಲೀವ್ಸ್ ಆಗತ್ತೆ. ಡ್ವಾರ್ಫ್, ಇದರ ಬಹುವಚನ ಡ್ವಾರ್ಫ್ಸ್ ಆಗತ್ತೆ. ಕುಳ್ಳರು, ಓಕೆ, ಕುಳ್ಳರಿಗೆ ಡ್ವಾರ್ಫ್ ಅಂತ ಹೇಳ್ತೀವಿ. ಡ್ವಾರ್ಫ್ ಇದರ ಬಹುವಚನ ಡಾಫ್ಸ್. ಇನ್ನ ಕಫ್, ಪಟ್ಟಿಗಳು, ಕಫ್ ಇದರ ಬಹುವಚನ ಕಫ್ಸ್. ಓಕೆ, ಸೊ ಇದು ಎಕ್ಸೆಪ್ಷನ್ ಗೆ ಎಕ್ಸಾಂಪಲ್. ಎಂಡ್ ವಿತ್ AF ಇದ್ರೂ VS ಬರಲ್ಲ. ಇನ್ನ ಇದಕ್ಕೆ ಮತ್ತೊಂದು ಕ್ಯಾಟಗರಿ ತಗೊಳ್ಳಿ, ಬೋತ್. That is two plurals. ಎರಡು ಓಕೆ. ಯಾವುದು? ಹೂಫ್. ಹೂಫ್ ಇದರ ಬಹುವಚನ ಹೂಫ್ಸು ಆಗತ್ತೆ, ಹೂವ್ಸು ಆಗತ್ತೆ. ಟೂ ಪ್ಲೂರಲ್ಸ್, ಬೋತ್ ಆರ್ ಪ್ಲೂರಲ್ಸ್. ಓಕೆ, ಹೇಳಿದ್ನಲ್ಲ ಒಮ್ಮೆ ಎರಡಕ್ಕೂ ಅನ್ವಯ ಆಗುವಂತೆ ಆ ಟೈಪ್ ಅಲ್ಲಿ ಹೇಳ್ತಾ ಇರ್ತೀನಿ. ಹೂಫ್ ಇದರ ಬಹುವಚನ ಹೂಫ್ಸು ಆಗತ್ತೆ, ಹೂವ್ಸು ಆಗತ್ತೆ. ಗೊರಸು ಅಂತ ಹೇಳ್ತೀವಿ ಅರ್ಥ. ದೆನ್ ಸ್ಟಾಫ್, ಇದರ ಬಹುವಚನ ಸ್ಟಾಫ್ಸು ಆಗತ್ತೆ. STA ಸ್ಟಾಫ್ಸು ಆಗತ್ತೆ, ಸಿಬ್ಬಂದಿ.
ಅದಾದ್ಮೇಲೆ ಸ್ಕಾರ್ಫ್, ಅಂಗವಸ್ತ್ರ, ಶಿರೋವಸ್ತ್ರ, ಉತ್ತರಿ ಅಥವಾ ಕೊರಳ ಪಟ್ಟಿ ಅಂತ ಹೇಳ್ತೀವಿ. ಸ್ಕಾರ್ಫ್ ಇದರ ಬಹುವಚನ ಸ್ಕಾರ್ಫ್ಸು ಆಗತ್ತೆ, ಸ್ಕಾರ್ವ್ಸು ಆಗತ್ತೆ, ಬೋತ್ ಪ್ಲೂರಲ್ಸ್. ಟರ್ಫ್ ಇದರ ಬಹುವಚನ ಫಸ್ಟ್ ಆಡು ಮಾಡ್ಕೊಳ್ಳಿ, ಅದಾದ್ಮೇಲೆ ವಿಇಎಸ್ ಸೇರಿಸಿ, ಬೋತ್. ಟರ್ಫ್, ಟರ್ಫ್ಸ್. WHARF, ವಾರ್ಫ್. ಟರ್ಫ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಹುಲ್ಲಿನ ಹಾಸಿಗೆ. ಇನ್ನು ವಾರ್ಫ್ ಅಂದ್ರೆ ಹಡಗು, ಜಗಲಿ, ಸರಕು ಕಟ್ಟೆ ಅಥವಾ ಕಟ್ಟೆ. ಆಲ್ ಆರ್ ಡಿಕ್ಷನರಿ ಮೀನಿಂಗ್ ವಾರ್ಫ್. ಇದರ ಬಹುವಚನ WAHRFS, WHARVES. ವಿಇಎಸ್ ದಿನನೂ ಕೊನೆಗೊಳ್ಳುವಂಥದ್ದು, ಎಫ್ ದಿನನೂ ಕೊನೆಗೊಳ್ಳುವಂಥದ್ದು. ಓಕೆ, ಎಸ್. ಹೂಫ್, ಹೂವ್ಸ್, ಹೂವ್ಸ್. ಸ್ಟಾಫ್, ಸ್ಟಾಫ್ಸ್ ಆರ್ ಸ್ಟಾವ್ಸ್. ಸ್ಕಾರ್ಫ್, ಸ್ಕಾರ್ಫ್ಸ್ ಅಂಡ್ ಸ್ಕಾರ್ವ್ಸ್, ಬೋತ್ ಆರ್ ದ ಪ್ಲೂರಲ್ಸ್. ಟರ್ಫ್, ಟರ್ಫ್ಸ್ ಹೌದು, ಟರ್ಫ್ಸ್ ಹೌದು. ವಾರ್ಫ್, ವಾರ್ಫ್ಸ್ ಹೌದು, ವಾರ್ಫ್ಸ್ ಹೌದು. ಮೀನಿಂಗ್ ಆಲ್ರೆಡಿ ಹೇಳಿದೀನಿ. ಒಂದ್ ವೇಳೆ ಮೀನಿಂಗ್ ಇನ್ನೂ ಒಮ್ಮೆ ಬೇಕು, ಅದಕ್ಕೆ ಹೆಚ್ಚು ಎಷ್ಟು ಮೀನಿಂಗ್ ಇವೆ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ರೆಫರ್ ದ ಡಿಕ್ಷನರಿ ಅಂಡ್ ರಾಟ್ ಇಟ್ ಡೌನ್. ದಿಸ್ ಈಸ್ type 5, right? Next, move on to the type 6. Type 6 plurals. Type 6 plurals. Those singular nouns which end in O and O is preceded by consonant. Okay? Nouns ending with O and O is preceded by, ಅಂದ್ರೆ O ಹಿಂದೆ ಏನಿರಬೇಕು? O is preceded by a consonant, ವ್ಯಂಜನ. Okay? And nouns ending with these form the plural. These form the plural by adding es to the singular. Okay, so ಇದು ಹೇಳಿದ್ರಿಂದ ನಿಮ್ಗೆ ಆಸಕ್ತಿ ಹುಟ್ಟಿಸಕ್ಕೆ ಈ ರೀತಿ ನಿಯಮ ಹೇಳಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪುನರುಚ್ಚರಿಸ್ತಾ ಇದ್ದೀನಿ. ಎಕ್ಸಾಂಪಲ್ ಗಳ ಮೇಲೆ ಬರೆದು ರೂಢಿ ಮಾಡಿಕೊಂಡು ಅದರ ಮೇಲೆ ಗಮನ ಬಿಟ್ಟು ಅದರ ಬಹುವಚನ ಏನು ಅದನ್ನೇ ಪ್ರಾಕ್ಟೀಸ್ ಮಾಡಿ. ರೈಟ್? ಓಕೆ, ಫಾರ್ ಎಕ್ಸಾಂಪಲ್ ಮ್ಯಾಂಗೋ. ಓಕೆ, ಕೊನೆಯ ಅಕ್ಷರ ಏನಿದೆ? ಓ. ಓ ಹಿಂದೆ ಏನಿದೆ? ಜಿ ಇಸ್ ಅ ಕನ್ಸೋನೆಂಟ್. ಓಕೆ, ಸೊ ಇದು ತಿಳ್ಕೊಳ್ಳಿಕ್ಕೆ ಆಸಕ್ತಿಮಯ, ಹಿಂಗಾಗಿ ಅವಶ್ಯವಾಗಿ ಇದನ್ನ ಸ್ಟಡಿ ಮಾಡಿ. ಆದ್ರೆ ಅಗೇನ್ ಮ್ಯಾಂಗೋ ಇದರ ಬಹುವಚನ ತಿಳ್ಬೇಕಂದ್ರೆ ಪಟ್ನ ನೀವು ಅಲ್ಲಿ ಬರಿಬೇಕು. ಅಲ್ಲಿ ಎಕ್ಸಾಮ್ ಹಾಲ್ ದಲ್ಲಿ ಕನ್ಸೋನೆಂಟ್ ಹೋಗೋದು ಅಂತ ಏನು ತಿಳ್ಕೊಳ್ಳೋ ಅರ್ಥ ಇಲ್ಲ. ಮ್ಯಾಂಗೋ ಇದರ ಬಹುವಚನ ಬೈ ಆಡಿಂಗ್ ವಾಟ್? ಮ್ಯಾಂಗೋ. ದಟ್ ಈಸ್ ಬೈ ಆಡಿಂಗ್ es. We have added es. Mango, mangoes. Next, mosquito. ಇದರ ಬಹುವಚನ ಮಾಸ್ಕಿಟೋಸ್. ಅದಾದ್ಮೇಲೆ ಬಫೆಲೋ, BUFFALO. ಬಫೆಲೋ ಇಸ್ ಈಕ್ವಲ್ ಟು ಇದರ ಬಹುವಚನ ಬಫೆಲೋಸ್. ಒಮ್ಮೊಮ್ಮೆ ಇದಕ್ಕೂ ಒಂದು ಅಪವಾದ ಇದೆ ಸ್ನೇಹಿತರೆ, ಎಸ್ ಅನ್ನು ಬಳಕೆ ಮಾಡ್ತೀವಿ. ಎರಡು ಬರ್ಕೊಂಡ್ಬಿಡಿ. ಬಫೆಲೋ, ಬಫೆಲೋಸು ಆಗತ್ತೆ, ಬಫೆಲೋ ಇಎಸ್ ಆಗತ್ತೆ. ಓಕೆ, ಇಎಸ್ ಅಥವಾ ಎಸ್ ಎರಡು ಸೇರಿಸಬಹುದು. ಓಕೆ, ಅಲ್ಲೇ ಬರ್ಕೊಂಡ್ಬಿಡಿ. ಬೋತ್ ಬಫೆಲೋ ಅಂಡ್ ಬಫೆಲೋಸ್, ಬೋತ್ ಎಕ್ಸಾಂಪಲ್ಸ್. ಆ ಎಕ್ಸಾಂಪಲ್ ಗೆ BUFFALOS ಅಪ್ಲೈ ಆಗುವಂಗೆ ಅಲ್ಲೇ ಎರಡು ಬರೆಯುವಂತದ್ದು ಹೇಳ್ಬಿಡ್ತೀನಿ, ಅವಾಗೆ ಬರ್ಕೊಂಡ್ಬಿಡಿ. ಬಫೆಲೋಸ್ ಅಲ್ಲಿ ಇಎಸ್ OES ಆಗತ್ತೆ, ಎಸ್ ಆಗತ್ತೆ. ಓಕೆ, ಎಸ್ ಬರ್ಕೊಂಡು ಸ್ನೇಹಿತರೆ. ಮೂರೇ ಎಕ್ಸಾಂಪಲ್ ಬರ್ತೀನಿ, ಮುಂದೆ ನೆಕ್ಸ್ಟ್ ಪೇಜ್ ಅಲ್ಲಿ ಎಲ್ಲ ಬರೀತೀನಿ. ಮ್ಯಾಂಗೋ ಮ್ಯಾಂಗೋಸ್, ಮಾಸ್ಕಿಟೋ ಮಾಸ್ಕಿಟೋಸ್, ಬಫೆಲೋ ಬಫೆಲೋಸ್. ಇನ್ನು ಸಾಕಷ್ಟು ಎಕ್ಸಾಂಪಲ್ ಇದೆ, ಮತ್ತೆ ಇದಕ್ಕೂ ಡಬಲ್ ಎಕ್ಸಾಂಪಲ್, ಡಬಲ್ ಪ್ಲೂರಲ್ ಇರುವಂತ ಎಕ್ಸಾಂಪಲ್ ಇದೆ. ಟೇಕ್ ನೆಕ್ಸ್ಟ್ ಬಫೆಲೋ ಆದ್ಮೇಲೆ ನಿಗ್ರೋ. ಇದು ಒಂಥರದ ಸಮುದಾಯ. ನಿಗ್ರೋ ಇದರ ಬಹುವಚನ ನಿಗ್ರೋಸ್. ಅದಾದ್ಮೇಲೆ ಪೊಟ್ಯಾಟೊ ಇದರ ಬಹುವಚನ
Potatoes and with es. Echo. Echo. ಇದರ ಬಹುವಚನ echoes. Volcano. ಇದರ ಬಹುವಚನ volcanoes. Hero. ಇದರ ಬಹುವಚನ heroes. Next, tomato. ಇದರ ಬಹುವಚನ tomatoes. Moto. ಇದರ ಬಹುವಚನ ಇದು ಎರಡು ಆಗುತ್ತೆ, ಮೋಟೋಸ್ ಮತ್ತೆ ಮೋಟೋಸ್ ಎರಡು ಬರ್ಕೊಳ್ಳಿ ಸ್ನೇಹಿತರೆ, ಬೋತ್ ಅಂತ ಬರ್ಕೊಳ್ಳಿ. ಮೋಟೋ ಇದರ ಬಹುವಚನ ಮೋಟೋಸು ಆಗುತ್ತೆ, ಮೋಟೋಸು ಆಗುತ್ತೆ. ಬಫೆಲ್ ಆಲ್ರೆಡಿ ಹೇಳಿದೀವಿ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್. ಓಕೆ, ಸೊ ನಿಗ್ರೋ ನಿಗ್ರೋಸ್, ಪೊಟ್ಯಾಟೋ ಪೊಟ್ಯಾಟೋಸ್, ಎಕೋ ಎಕೋಸ್, ವಲ್ಕ್ಯಾನೋ ವಲ್ಕ್ಯಾನೋಸ್, ಹೀರೋ ಹೀರೋಸ್, ಟೊಮ್ಯಾಟೊ ಟೊಮ್ಯಾಟೋಸ್, ಮೋಟೋ ಮೋಟೋಸ್ ಮತ್ತು ಮೋಟೋಸ್ ಎರಡು ಆಗುತ್ತೆ. ಇನ್ನೇ ಇದಕ್ಕೆ ಎಕ್ಸೆಪ್ಷನ್ಗಳು, ಅಪವಾದಗಳು. ಈ ಉದಾಹರಣೆಗಳು ಎಕ್ಸೆಪ್ಷನ್ಸ್. ಕ್ಯಾಂಟೋ ಇದರ ಬಹುವಚನ ಕ್ಯಾಂಟೋಸ್. ಇಲ್ಲಿ ನೋಡಿ, ಕೊನೆಯ ಪದ ಓ ಇದೆ, ಹಿಂದೆ ಕನ್ಸೋನೆಂಟ್ ಇದ್ರೂ ಅದರ ಬಹುವಚನ ಎಸ್ ಸೇರಿಸಿರೆ ಬರುತ್ತೆ. ನೆಕ್ಸ್ಟ್ ಪಿಯಾನೋ. ಹಿಂಗಾಗಿ ಇವನ್ನೆಲ್ಲ ಬರೆದು ಸಕಾರಾತ್ಮಕ ಮನೋಭಾವನೆ ರಿಪೀಟ್ ಮಾಡಿನೇ ನೆನಪಿಟ್ಟುಕೊಳ್ಳಿ. ಪಿಯಾನೋಸ್. ಕ್ಯಾಂಟೋ ಅಂದ್ರೆ ಅಧ್ಯಾಯ ಅಥವಾ ಸರ್ಗ ಅಂತ ಹೇಳ್ತೀವಿ. ಪಿಯಾನೋ ನಿಮ್ಗೆ ಗೊತ್ತಿದೆ, ಅದೊಂದು ವಾದ್ಯ. ನೆಕ್ಸ್ಟ್ ಡೈನಮೋ, ವಿದ್ಯುತ್ ಉತ್ಪಾದಿಸುವ ಯಂತ್ರ. ಸೈಕಲ್ಗಳಿಗೆ ಹಿಂದೆ ಸೇರಿಸ್ತಾ ಇದ್ರು. ಡೈನಮೋ ಇದರ ಬಹುವಚನ ಡೈನಮೋಸ್, ಓನ್ಲಿ ಬೈ ಆಡಿಂಗ್ ಎಸ್. ಕಾರ್ಟೋ, QUARTO, ಕಾರ್ಟೋ ಇದರ ಬಹುವಚನ ಕಾರ್ಟೋಸ್. ಅರ್ಥ ನಾಲ್ಕನೆಯ ಒಂದು ಭಾಗ. ಓಕೆ, ನೆಕ್ಸ್ಟ್ ಬಾಂಬು, BOMBOO ಇದರ ಬಹುವಚನ BOMBOOS, ಬಾಂಬೂಸ್ ಬಿದಿರು. ಫೋಟೋ ದಿನನಿತ್ಯ ಬಳಕೆ ಮಾಡುವಂತದ್ದು. ಫೋಟೋ ಇದರ ಬಹುವಚನ ಫೋಟೋಸ್. ಕೊನೆಯ ಅಕ್ಷರ ಓ, ಇದು ಕನ್ಸೋನೆಂಟ್ ಇದ್ರೂ ಎಸ್ ಆಡ್ ಆಗಿ ಬರುತ್ತೆ, ಬಹುವಚನ. ರೇಡಿಯೋ ಇದರ ಬಹುವಚನ ರೇಡಿಯೋಸ್. ಸ್ಟುಡಿಯೋ ಇದರ ಬಹುವಚನ ಸ್ಟುಡಿಯೋಸ್. ಎಸ್ಕಿಮೋ ಇದರ ಬಹುವಚನ ಎಸ್ಕಿಮೋಸ್. ಓಕೆ, ಸೊ ದೀಸ್ ಆರ್ ದ ಎಕ್ಸೆಪ್ಷನ್ ಫಾರ್ ದಟ್ ರೂಲ್. ಟೈಪ್ 6 ದಲ್ಲಿ nouns ending with O is preceded by consonant adding ES. ಅದು ES ಬದಲು ಇಲ್ಲಿ ಮಾತ್ರ S ಸೇರಿಸ್ತಾ ಇದ್ದೀವಿ. ರೈಟ್, ದೀಸ್ ಆರ್ ದ ಎಕ್ಸೆಪ್ಷನ್ ಎಕ್ಸಾಂಪಲ್ಸ್. ಓಕೆ, ಬರೆದು ಇಟ್ಕೊಂಡಿದ್ದೀರಾ? ಓಕೆ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಇನ್ನ ಬೋತ್, ಇದಕ್ಕೂ ಸಹಿತ ಬೋತ್ ಒಂದು ಬೇರೆ ಎಕ್ಸಾಂಪಲ್ ಕೊಡೋಣ. ಬೋತ್ ಪ್ಲೂರಲ್ಸ್ ಅಥವಾ ಬೋತ್ ಆರ್ ಪ್ಲೂರಲ್ಸ್ ಆರ್ ಟು ಪ್ಲೂರಲ್ಸ್. ಮೋಟೋ, MOTTO ಇದರ ಬಹುವಚನ ಮೋಟೋಸು ಆಗತ್ತೆ. ಇದನ್ನ ಪ್ರತ್ಯೇಕವಾಗಿ ಬರ್ಕೊಂಡ್ಬಿಡಿ, ಮೋಟೋಸು ಆಗತ್ತೆ. ಇನ್ನೊಮ್ಮೆ ರಿವಿಷನ್ ಆಗತ್ತೆ. ಓಕೆ, ಹಿಂದೆ ಒಮ್ಮೆ ಬರ್ದಿರ್ತೀನಿ, ಬಟ್ ಸ್ಟಿಲ್ ಐ ರೈಟ್. ಓಕೆ, ಬೋತ್ ಇದು ಎರಡು ಪ್ಲೂರಲ್ ಇರುವಂತಹ ಉದಾಹರಣೆ. ಪ್ರೊವಿಸೋ ಇದರ ಬಹುವಚನ ಪ್ರೊವಿಸೋಸ್. ಒಂದು ಬೈ ಆಡಿಂಗ್ ಎಸ್, ಇನ್ನೊಂದು by adding es. Then momento ಇದರ ಬಹುವಚನ ಮೊಮೆಂಟೋಸ್. mementos, mementos.
ಜ್ಞಾಪಕ ವಸ್ತು, ಸ್ಮಾರಕ, ಫಂಕ್ಷನ್ ಕೊಡ್ತೇವೆ. ಮೆಮೆಂಟೋ ಅಂದ್ರೆ ಜ್ಞಾಪಕವಾಗಿ ಕೊಡುವಂತಹ ಒಂದು ಬಳುವಳಿ ಗಿಫ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಹೇಲೋ, ಇದರ ಬಹುವಚನ ಹೇಲೋಸು ಆಗತ್ತೆ. ದೆನ್ ಇಯಸು ಆಗತ್ತೆ. ಇದರ ಅರ್ಥ ಗುಡಿ, ಪ್ರಭಾವಾಲಯ, ಪರಿವೇಶ ಅಂತ ಹೇಳ್ತೀವಿ. ನೆಕ್ಸ್ಟ್ ಮ್ಯಾನಿಫೆಸ್ಟೋ, ಇದಕ್ಕೆಲ್ಲ ಉದಾಹರಣೆಗಳು ಏನೇನು? ಮ್ಯಾನಿಫೆಸ್ಟೋ, ಇಲ್ಲಿ ಸಾಧ್ಯತೆ ಬರ್ಬಿಡ್ತೀವಿ. ಮ್ಯಾನಿಫೆಸ್ಟೋ ಪ್ರಣಾಳಿಕೆ, ಇಲೆಕ್ಷನ್ ವೇಳೆಯಲ್ಲಿ ಕೇಳ್ತಾ ಇರ್ತೀರಾ. ಇದರ ಬಹುವಚನ ಮ್ಯಾನಿಫೆಸ್ಟೋಸ್. ಇನ್ನೊಂದು ಮ್ಯಾನಿಫೆಸ್ಟೋಸ್, ಇಎಸ್ ಮತ್ತು ಎಸ್ ಎರಡರಿಂದನೂ ಕೊನೆಗೊಳ್ಳುತ್ತೆ. ಇನ್ನೊಂದು ಕಾರ್ಗೋ, ಇದರ ಬಹುವಚನ ಕಾರ್ಗೋಸ್. ಕಾರ್ಗೋ, ಇದರ ಬಹುವಚನ ಕಾರ್ಗೋಸು ಆಗತ್ತೆ. ಕಾರ್ಗೋಸು ಆಗತ್ತೆ. ಇಎಸ್ ಅಂಡ್ ವಿತ್ ಎಸ್ and as. Okay, so these are the having the both plurals. This is a type 6. ಇನ್ನ next type ತಗೊಳ್ಳಿ. Let's add the type 7. Singular nouns end in O. Nouns ending in O and have a vowel before that and nouns have a vowel before that. ಓಕ್ಕಿಂತ ಮುಂಚೆ ಉಳಿದಿದ್ದಾಗ O form their plural by adding yes. O form their plural by adding yes. Again, ಸ್ವಲ್ಪ ಇದಕ್ಕೆ ಬೇರೆ ಹೆಸರು ಕೊಟ್ಟಿದ್ದೀವಿ. ಅದಕ್ಕೆ ಇದು ಒಂದು ಎಕ್ಸಾಂಪಲ್ ಅನ್ನ ಬೇರೆ ಬೇರೆ ತರ ಕಲಿಯೋಣ. ರೈಟ್, ಸ್ಟುಡಿಯೋ, ಇದರ ಬಹುವಚನ ಸ್ಟುಡಿಯೋಸ್. ನೋಡಿ, ಕೊನೆಯ ಅಕ್ಷರ ಓ ಇದೆ, ಓ ಹಿಂದೆ ಓವೆಲ್ ಇದೆ. ಸೊ ಓ ಬದಲು ಎಸ್ ಬರೆದಾಗ ಓಕೆ, ನಮಗೆ ಅದರ ಬಹುವಚನ ಸಿಗತ್ತೆ. ದಿಸ್ ಇಸ್ ಅ ರೂಲ್. ಇಂಟ್ರೆಸ್ಟಿಂಗ್ ಟು ನೋ. ಬಟ್ ಸ್ಟುಡಿಯೋ, ಇದರ ಬಹುವಚನ ಸ್ಟುಡಿಯೋಸ್. ಸ್ಟುಡಿಯೋಸ್ ಸ್ಟುಡಿಯೋಸ್ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬಿಡಿ. ದೆನ್ ಫೋಲಿಯೋ, ಇದರ ಬಹುವಚನ ಫೋಲಿಯೋಸ್. ಕೇಮಿಯೋ, ಇದರ ಬಹುವಚನ ಕೇಮಿಯೋಸ್. ರೇಡಿಯೋ, ಇದರ ಬಹುವಚನ ರೇಡಿಯೋಸ್. ಕುಕು, COCKOO, ಕುಕು, ಇದರ ಬಹುವಚನ ಕುಕೂಸ್, ಸಣ್ಣ ಪ್ರಾಣಿ. ಎಂಬ್ರಿಯೋ, EMBRYO, ಎಂಬ್ರಿಯೋ, ಇದರ ಬಹುವಚನ ಎಂಬ್ರಿಯೋಸ್. ಜೂ ಈಗಾಗಲೇ ಕಲ್ತಿದ್ದೀವಿ, ಅದು ಈ ಕ್ಯಾಟಗರಿಯಲ್ಲೂ ಬರುತ್ತಿದೆ. ಜೂ, ಇದರ ಪ್ಲಾಟ್ಫಾರ್ಮ್ ಜೂಸ್. ಸ್ಟೀರಿಯೋ, ಇದರ ಬಹುವಚನ ಸ್ಟೀರಿಯೋಸ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ಅ ಟೈಪ್ 7 ಸಣ್ಣ ಕ್ಯಾಟಗರಿ. ಎಕ್ಸಾಂಪಲ್ಸ್ ಇಷ್ಟೇ ಇದಾವೆ. ರೈಟ್, ಸೊ ವಾಟ್ ಐ ಹ್ಯಾವ್ ಕಲೆಕ್ಟೆಡ್, ದಿಸ್ ಈಸ್ ಅ ಟೈಪ್ 7. ನೆಕ್ಸ್ಟ್ ಟೈಪ್ 8 ಬರ್ಕೊಳ್ಳಿ, ಬೈ ಸ್ಪೆಲ್ಲಿಂಗ್ ಚೇಂಜ್. ಓಕೆ, ಟೈಪ್ 8 plurals by getting type 8 plurals we get by spelling change. ಕಾಗುಣಿತವನ್ನ ಬದಲಾವಣೆ ಮಾಡುವುದರಿಂದ, ಸ್ಪೆಲ್ಲಿಂಗ್ ಅನ್ನ ಚೇಂಜ್ ಮಾಡೋದ್ರಿಂದ ನಮಗೆ ಬಹುವಚನ ಸಿಗತ್ತೆ. ಫಾರ್ ಎಕ್ಸಾಂಪಲ್, ಡಾರ್ಮೌಸ್, ಅಳಿಲು. ಇದರ ಬಹುವಚನ ಡಾರ್ಮೈಸ್. ಡಾರ್ಮೌಸ್, ಇದರ ಬಹುವಚನ
ಡಾರ್ಮೈಸ್ ಅರ್ಥ, ಅದರ ಅರ್ಥ ಅಳಿಲು ಅಥವಾ ಅಳಿಲನ್ನು ಹೋಲುವ ಇಲಿ ಅಂತ ಇದೆ. ಡಾರ್ಮೌಸ್ ಇದರ ಪ್ಲೂರಲ್ ಡಾರ್ಮೈಸ್, ಅಳಿಲನ್ನು ಹೋಲುವ ಒಂದು ತರದ ಇಲಿ. ಅಂಡ್ ಒಬ್ಬ ಮನುಷ್ಯಗೆ ಮ್ಯಾನ್ ಅಂತೀವಿ, ಇದರ ಬಹುವಚನ ಮೆನ್. ಇಲ್ಲೆಲ್ಲ ಕಾ ಗುಣಿತ ಅಥವಾ ಸ್ಪೆಲ್ಲಿಂಗ್ ಬದಲಾವಣೆ ಆಗಿದೆ. ಫೂಟ್ ಒಂದು ಅಡಿ, ಇದರ ಬಹುವಚನ ಫೀಟ್ ಆಗತ್ತೆ. ಮೌಸ್ ಇದರ ಬಹುವಚನ ಮೈಸ್ ಆಗತ್ತೆ. ಗೂಸ್ ಇದರ ಬಹುವಚನ ಗೀಸ್ ಆಗತ್ತೆ. ಇವು ಬಾತುಕೋಳಿ ಅಥವಾ ಒಂದು ತರದ ಪಕ್ಷಿ ಅಂತ ಹೇಳ್ಬೋದು. ಗೂಸ್ ಇದರ ಬಹುವಚನ ಗೀಸ್. ನೆಕ್ಸ್ಟ್ ಟೂತ್ ಇದರ ಬಹುವಚನ ಟೀತ್. LOUCE ಲವ್ಸ್ ಇದರ ಬಹುವಚನ ಲೈಸ್. ಇದು ಸಹಿತ ಸಣ್ಣ ತರದ ಪ್ರಾಣಿ, ಕೂದಲಲ್ಲಿ ಕಾಣುವಂಥದ್ದು. ದೆನ್ ವುಮನ್ ಇದರ ಬಹುವಚನ ವುಮೆನ್. ಚೈಲ್ಡ್ ಇದರ ಬಹುವಚನ ಚಿಲ್ಡ್ರನ್. ಆಕ್ಸ್ ಇದರ ಬಹುವಚನ ಆಕ್ಸನ್. ಇದು ಸಹಿತ ಬಹಳ ಮಹತ್ವದ ಟೈಪ್ ಇದು. ಪರ್ಸನ್ ಇದರ ಬಹುವಚನ ಪೀಪಲ್. ನೆಕ್ಸ್ಟ್ ಇದರಲ್ಲೂ ಎರಡು ಇದೆ. ಫಾರಂ ಇದರ ಬಹುವಚನ ಫೋರಾ ಅಂತನೂ ಆಗತ್ತೆ, ಸ್ಪೆಲ್ಲಿಂಗ್ ಚೇಂಜ್ ಮಾಡಿದೀವಿ. ಪ್ಲಸ್ ಫೋರಮ್ಸ್ ಅಂತನೂ ಆಗತ್ತೆ, ಬೋತ್. ಓಕೆ, ಇಲ್ಲೇ ಬರ್ಕೊಂಬಿಡಿ. ಎರಡು ಎಕ್ಸಾಂಪಲ್ ಇದೆ, ಎರಡೂ ಆಗತ್ತೆ. ವೇದಿಕೆ ಅಥವಾ ವೇದಿಕೆಗಳು ಅಂತ ಹೇಳ್ತೀವಿ. ದೆನ್ ಪೋಡಿಯಂ ಇದರ ಬಹುವಚನ ಪೋಡಿಯಾ. ಇಲ್ಲಿ ಸ್ಪೆಲ್ಲಿಂಗ್ ಚೇಂಜ್ ಆಯ್ತು, ಅಥವಾ ಇನ್ನೊಂದು ಪೋಡಿಯಮ್ಸ್ ಅಂತಾನು ಹೇಳ್ತೀವಿ. ಓಕೆ, ವೇದಿಕೆ ಉನ್ನತ ಪೀಠ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ವೇರ್ ಸ್ಪೆಲ್ಲಿಂಗ್ ಚೇಂಜ್ ಮಾಡೋದ್ರಿಂದ ಬಹುವಚನ ಸಿಗುವಂತದ್ದು. ಟೂತ್ ಟೀತ್, ಲವ್ಸ್ ಲೈಸ್, ವುಮನ್ ವುಮೆನ್, child children, oxen person people, forum both, fora and forums. Yes, podium podia and podiums both. ಇನ್ನ ಅನುಕೂಲತೆಗೆ ಇಲ್ಲಿ ನಾನು ಟೈಪ್ 9 ನಲ್ಲಿ ಹೇಳಿರೋದು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ದಟ್ ಈಸ್ ಈ ಮೊದಲು ಹೇಳಿದಂಗೆ ಕಂಪೌಂಡ್ ನೌನ್ಸ್. ಇಲ್ಲಿ ಆ ಎಕ್ಸಾಂಪಲ್ ಅನ್ನ ಇನ್ನೊಮ್ಮೆ ಬರ್ಕೊಂಡ್ಬಿಡಿ. ಅವನ ಮೊದಲು ವಿಶೇಷವಾಗಿ ಹೇಳಿದ್ದೀನಿ. ಟೈಪ್ 9 ಕಾಂಪೌಂಡ್ ನೌನ್ಸ್. ಬ್ರದರ್ ಇನ್ ಲಾ ಇದರ ಬಹುವಚನ ಬ್ರದರ್ಸ್ ಇನ್ ಲಾ, ಈ ರೀತಿ ಹೇಳಿದಿನಲ್ಲ. ಓಕೆ, ಮೊದಲನೆಯ ವರ್ಡ್ಗೆ ಎಸ್ ಹಚ್ಚುವಂಥದ್ದು, ಆಮೇಲೆ ಕೆಲವೊಂದು ಎಕ್ಸಾಂಪಲ್ ಎರಡನೇ ವರ್ಡ್ ಕೆಲವೊಮ್ಮೆ ಎರಡಕ್ಕೂ ಹಚ್ಚುವಂಥದ್ದು. ಅವೆಲ್ಲ ಟೈಪ್ 9 ಬರುತ್ತೆ ಕಾಂಪೌಂಡ್ ನೌನ್ಸ್. ಓಕೆ, ಆ ಎಕ್ಸಾಂಪಲ್ ರಿಪೀಟ್ ಮಾಡಿ, ಯಾಕಂದ್ರೆ ಈ ಟೈಪ್ ಅನ್ನ ನಾನು ರೆಫರ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀನಿ. ನೇರವಾಗಿ ನಿಮ್ಮ ಮುಂದೆ ಕ್ವಶನ್ಸ್ ಇಡ್ತೀನಿ, ಅವಾಗ ಓಕೆ ಯು ಕ್ಯಾನ್ ಡಿಟೆಕ್ಟ್ ದಮ್. ಓಕೆ, ಸೊ ಆ ರೀತಿ ಆಗಕ್ಕೆ. ಸೊ ಟೈಪ್ 9 ಇಸ್ ಕಾಂಪೌಂಡ್ ನೌನ್ಸ್ ವಿಚ್ ಐ ಹ್ಯಾವ್ ಟೋಲ್ಡ್. ಓಕೆ, ಎಸ್. ಇನ್ನ ಟೈಪ್ 10 ಒಂದು ಇವತ್ತು ಹೇಳೋಣ. ಟೈಪ್ 10 some nouns form their plural in en or ne. ಓಕೆ, ಸೊ ಇದು ಸಹಿತ ಸ್ವಲ್ಪ ಸ್ಪೆಲ್ಲಿಂಗ್ ಚೇಂಜ್ ಆಗುತ್ತೆ, ಆದ್ರೆ ಸೊ end with ne or en ಆಗತ್ತೆ. ರೈಟ್? ವಾಟ್? ಫಾರ್ ಎಕ್ಸಾಂಪಲ್ child ಇದರ ಬಹುವಚನ ಚಿಲ್ಡ್ರನ್, end with en. ಈ ರೀತಿ ಕೆಲವೊಬ್ಬರನ್ನ ಸ್ಟಡಿ ಮಾಡ್ತಾರೆ, ಹೀಗಾಗಿ ಆ ರೀತಿ ಒಂದು ವಿಶೇಷವಾದ ರೀತಿಯನ್ನು ನಾನು ಹೇಳ್ತಾ ಇದ್ದೀನಿ. ಓಕೆ, ಅಲ್ಟಿಮೇಟ್ಲಿ ಅಲ್ಲೂ ಸಹಿತ ಈಗ ಆಲ್ರೆಡಿ ಕಲ್ತಿರೋದು ಆಕ್ಸ್, ಇದನ್ನ ಬಹುವಚನ ಆಕ್ಸನ್, ಇಲ್ಲಿ en ಆಗಿ ಚೇಂಜ್ ಆಗಿದೆ. ಇನ್ನ ಕೌ ಎರಡು ಆಗುತ್ತೆ, ಬರ್ಕೊಳ್ಳಿ. ನಂಬರ್ 1 ಕಾಯಿನ್ ಅಂಡ್ ಕೌಸ್. ಓಕೆ, ಸೊ ಕೌಸ್ ಆಲ್ರೆಡಿ ಬರ್ಕೊಂಡಿದ್ದೀರಾ. ಇದಕ್ಕೆ ಇನ್ನೊಂದು NE. ಈ ರೀತಿ ನೋಡಿ, ಸ್ಟಡಿ ಮಾಡಿ ಬೇರೆ ಬೇರೆ ಬುಕ್ಸ್ ಗಳಿಂದ ಸಂಗ್ರಹ ಮಾಡ್ತಾ ಹೋದಂಗೆ ಅದ್ರ ಮುಂದೆ ಆಡ್ ಮಾಡ್ತಾ ಹೋಗಬೇಕು. ಐ ಆಲ್ಸೋ ಡು ದ ಸೇಮ್ ಥಿಂಗ್ ಬಿಕಾಸ್ ಇಟ್ ಹ್ಯಾಸ್ ವೆರಿ ವೆರಿ ವಾಸ್ಟ್. ದಿಸ್ ವೊಕ್ಯಾಬರಿ ಇಸ್ ವೆರಿ ವಾಸ್ಟ್. ಹೀಗಾಗಿ ರಿಪೀಟ್ ಆಗಿ ಬರೆದು ಆಡ್ ಮಾಡ್ತಾ ಅಪ್ಗ್ರೇಡ್ ಮಾಡ್ತಾ ಅಧ್ಯಯನ ಮಾಡುವಂತದೇ. ಓಕೆ, ದಿಸ್ ಇಸ್ ಒನ್ ವೇ. ಓಕೆ, ಸೊ ಕೌ, ಕಾಯಿನ್ ಮತ್ತು ಕೌಸ್ ಎರಡು ಆಗುತ್ತೆ. ಅಂಡ್ ಬ್ರದರ್, ಸಮಾಜದಲ್ಲಿ ಎಲ್ಲರೂ ನನ್ನ ಸಹೋದರರು ಅಂತ ಹೇಳ್ಬೇಕಾದ್ರೆ ಒಡ ಹುಟ್ಟಿದವರಲ್ಲ, ಸಮಾಜದವರೆಲ್ಲ ನನ್ನ
ಸಹೋದರ ಅಂತ ಹೇಳ್ಬೇಕಾದ್ರೆ ಅಲ್ಲಿ BROTHERN BROTHREN ಬ್ರದರ್ ಅಂತ ಹೇಳ್ತೀವಿ. ಓಕೆ, ಸೊಸೈಟಿಯಲ್ಲಿ ಹೇಳ್ಬೇಕಂದ್ರೆ ಒಡ ಹುಟ್ಟಿದವರು ಬ್ರದರ್ಸ್ ಅಂತ ಹೇಳ್ತೀವಿ, ಬಟ್ ಸೊಸೈಟಿಯಲ್ಲಿ ಹೇಳ್ಬೇಕಾದ್ರೆ ಬ್ರದರ್ ಅಂತ ಹೇಳುವಂಥದ್ದು. ಓಕೆ, ದಿಸ್ ಈಸ್ ಟೈಪ್ 10. ಟೈಪ್ 11 ಸಹಿತ ಈಗ ಆಲ್ರೆಡಿ ಹೇಳಿದ್ದೀನಿ. ಟೈಪ್ 11 ಪ್ಲೀಸ್ ರಿಪೀಟ್ ಮಾಡ್ಕೊಳ್ಳಿ. ದಟ್ ಈಸ್ ಸಿಂಗುಲರ್ ಈಸ್ ಈಕ್ವಲ್ ಟು ಪ್ಲೂರಲ್. ಆ ಕ್ಯಾಟಗರಿನ ಮತ್ತೆ ಎಕ್ಸಾಂಪಲ್ ಬರ್ಕೊಳ್ಳಿ. ಸೊ ನಾ ಈಗಾಗಲೇ ಏನ್ ಹೇಳಿದ್ದೀನಿ, ಸಿಂಗುಲರ್ ಮತ್ತು ಪ್ಲೂರಲ್ ಸೇಮ್ ಇರುವಂತದ್ದು, ಅದು ಯಾವ ಟೈಪ್ ಅಲ್ಲಿ ಬರುತ್ತೆ? ಟೈಪ್ 11. ಈಗಾಗಲೇ ಅದರ ಬಗ್ಗೆ ಹೇಳಿದ್ದೀನಿ, ರೈಟ್? ಸೊ ದಿಸ್ ಈಸ್ ಟೈಪ್ 11. ನೆಕ್ಸ್ಟ್ ಟೈಪ್ 12 ಆನ್ವರ್ಡ್ಸ್. ಓಕೆ, ಸೊ 12ನ ಆನ್ವರ್ಡ್ಸ್. ಓಕೆ, ವಿ ಕ್ಯಾನ್ 12 ಇನ್ನೂ ಸಾಕಷ್ಟು 1, 2 ಇನ್ನೂ 3 ಅಥವಾ 4 ವೆರೈಟಿ ಇದಾವೆ. ಆ ಟೈಪ್ಸ್ ಗಳನ್ನ ಅವಶ್ಯವಾಗಿ ಮುಂದಿನ ಕ್ಲಾಸ್ ಅಲ್ಲಿ ಕಲಿಯೋಣ. ಓಕೆ, ಸೊ ಒಮ್ಮೆಲೆ ಬಹಳ ಆದ್ರೆ ಗೊಂದಲ ಆಗೋ ಚಾನ್ಸ್ ಇರುತ್ತೆ. ಹೀಗಾಗಿ ಇವತ್ತು ನಿಮಗೆ ಟೈಪ್ 11 ಕೊಟ್ಟಿದ್ದೀನಿ. ಇದರಲ್ಲಿ 2 ಟೈಪ್ ಆಲ್ರೆಡಿ ಕೊಟ್ಟಿದ್ದೀನಿ. ಟೋಟಲ್ ನಾವು 1 to 11 ಟೈಪ್ಸ್ ಅನ್ನ ಕಲ್ತಿದ್ದೀವಿ. ಇನ್ನೂ ಒಂದು 3-4 ಟೈಪ್ಸ್ ಅನ್ನ ಮುಂದಿನ ಕ್ಲಾಸ್ ಅಲ್ಲಿ ಕಲಿತು ಅದಾದ್ಮೇಲೆ ಪರೀಕ್ಷೆಗಳಲ್ಲಿ ಈ ಟೈಪ್ಗಳ ಆಧಾರಿತವಾಗಿ ಬಂದ ಪ್ರಶ್ನೆಗಳು ಯಾವುವು ಇದಾವೆ ಅವಶ್ಯವಾಗಿ ಸ್ಟಡಿ ಮಾಡೋಣ. ಓಕೆ, ಅವಾಗ ನಿಮ್ಗೆ ಹೇಳ್ತಾ ಇರ್ತೀನಿ, ಇದು ನಾವು ಟೈಪ್ 1 ಅಲ್ಲಿ ಕಲ್ತಿದ್ದೀವಿ, ಟೈಪ್ 2 ದಲ್ಲಿ ಕಲ್ತೀವಿ ಅಂತ ಅವಾಗ ರೆಫರ್ ಮಾಡಕ್ಕೆ ಈಸಿ ಆಗುತ್ತೆ. ಓಕೆ ಮಾಡಿ ಫ್ರೆಂಡ್ಸ್, ಈ ರೀತಿ ಸಿಂಗುಲರ್ ಪ್ಲೂರಲ್ ಅನ್ನ ಬೆಳೆಸ್ತಾ ಇರಿ. ಓಕೆ, ಈ ಸಿಂಗುಲರ್ ಪ್ಲೂರಲ್ ಆಧಾರಿತ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ ಮೇಲೆ ಅಗೇನ್ ವಿ ಎಂಟರ್ ಇನ್ ಟು ದ ಗ್ರಾಮರ್. ಓಕೆ, ಸೊ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಇರಬಹುದು, ಆರ್ಟಿಕಲ್ಸ್ ಬಗ್ಗೆ ಇರಬಹುದು, ಅಥವಾ ಟೆನ್ಸಸ್ ಬಗ್ಗೆ ಇರಬಹುದು, ರೈಟ್? ಹೆಲ್ಪಿಂಗ್ ವರ್ಬ್. ಸೊ ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಅನ್ನ ಕವರ್ ಮಾಡಿ 2 ಅಥವಾ 3 ಗ್ರಾಮರ್ ಟಾಪಿಕ್ ಕವರ್ ಮಾಡಿದ್ಮೇಲೆ ಮತ್ತೆ ವೊಕ್ಯಾಬುಲರಿ ಬರೋಣ. ಓಕೆ, ಸೊ ಈ ರೀತಿ ವೊಕ್ಯಾಬುಲರಿ ಪ್ಲಸ್ ಗ್ರಾಮರ್ 2 ಸೇರಿದಾಗ ಒಂದು ಒಳ್ಳೆ ಕಮ್ಯುನಿಕೇಶನ್ ಪೇಪರ್ ಆಗುತ್ತೆ ಅಂತ ಹೇಳ್ತಾ, ಇದು ಈ ವಿಷಯ ನಿಮಗೆಲ್ಲ ಹೆಲ್ಪ್ ಆಗಲಿ, ನೀವು ಅಧ್ಯಯನ ಮಾಡ್ತಾ ಹೋಗಿ, ಎಲ್ಲವನ್ನು ನೋಟ್ಸ್ ಮಾಡ್ತಾ ಇರಿ ಅಂತ ಹೇಳ್ತಾ, ಈ ಅವಕಾಶವನ್ನು ಕೊಟ್ಟಂತ ನಿರ್ದೇಶಕರು ಲಕ್ಷ್ಮಣ್ ಉಪ್ಪಾರ್ ಸರ್ಗೆ, ಯೂಟ್ಯೂಬಿನ ಎಲ್ಲ ತಾಂತ್ರಿಕ ವರ್ಗಕ್ಕೆ ನಮಸ್ಕಾರ ಹೇಳಿ, ನಿಮ್ಮನ್ನು ಇಲ್ಲಿಗೆ ಅನುಕೂಲ ಮಾಡಿಕೊಟ್ಟ ನಿಮ್ಮ ಪಾಲಕರಿಗೆ ನಿಮಗೂ ನಮಸ್ಕಾರ ಹೇಳಿ ಮತ್ತೆ ಮುಂದಿನ ಕ್ಲಾಸ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.